ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅಂತ. ಇವತ್ತು ಜುಲೈ 3 ಗುರುವಾರ. ಒನ್ ಬೈ ಒನ್ ಆಗಿ ಪ್ರಜಾವಾಣಿ ಹಿಂದೂ ಪೇಪರ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದ್ದಾವೆ ಅಂತ ನಾನು ಸಮಾಧಾನದಿಂದ ಹೇಳ್ತೀನಿ. ಆ್ಯಂಡ್ ಯಾರು ಇದನ್ನು ಕರೆಕ್ಟಾಗಿ ನೋಡ್ತಿದ್ದೀರಿ, ಯಾರು ಈ ಡಿಸ್ಕಷನ್ನ ಅಬ್ಸರ್ವ್ ಮಾಡ್ತಿದ್ದೀರಿ, ಐ ಆಮ್ ಶ್ಯೂರ್ ಗೈಸ್, ನಿಮಗೆ ಮುಂಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೊಟ್ಟರೂ ಕೂಡ ನೀವು ಸಾಲ್ವ್ ಮಾಡಬಹುದು. ಒಂದು ಮ್ಯಾಗ್ಝಿನ್ ಒಳಗೆ, ಒಂದು ನೋಟ್ಸ್ ಒಳಗೆ, ಯಾರೋ ಬರೆದಿರುವಂಥ ನೋಟ್ಸ್ ಒಳಗೆ ಅದನ್ನು ನೀವು ಓದಿ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತೀನಿ ಅಂದರೆ ಬಹಳ ಕಷ್ಟ. ಯಾಕಂದರೆ ಇವತ್ತಿನ ಪೇಪರ್ ಹೆಂಗೆ ಬರ್ತಾ ಇದ್ದಾವೆ ಅಂದರೆ ಅನಾಲಿಟಿಕಲ್, 1 ಓನ್ಲಿ, 1 2 3 ಓನ್ಲಿ, ಆಲ್ ಆಫ್ ದಿ ಅಬೌವ್, ನನ್ ಆಫ್ ದಿ ಅಬೌವ್, ಈ ಥರ ಪ್ಯಾಟ್ರನಲ್ಲಿ ಏನು ಕ್ವಶನ್ ಬರ್ತಿದ್ದಾವೆ ಅವುಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ನೀವು ಕಂಪಲ್ಸರಿಯಾಗಿ ಪೂರ್ಣ ಪ್ರಮಾಣದ ಜ್ಞಾನವನ್ನು ಹೊಂದಿರುವಂಥ ಅವಶ್ಯಕತೆ ಇದೆ. ಸೊ ಶಾರ್ಟ್ಕಟ್ ಹಿಂದೆ ಹೋಗಬೇಡ್ರಿ. ನಿಮಗೆ ಜಾಸ್ತಿ ಅನ್ನಿಸ್ಬಹುದು, 1-2 ತಾಸು 3 ತಾಸು ಹೋಗ್ಬೋದು, ಆದರೆ ವಾರ್ತಾಪತ್ರಿಕೆನ ಓದೋದು, ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನನಗೆ ಹಿಂದೂ ಪೇಪರ್ನ ಜಸ್ಟ್ ಹಿಂದೂ ಪೇಪರ್ನ ಅನಾಲಿಸಿಸ್ ಮಾಡಲಿಕ್ಕೇ 1.5 ಅವರ್ ಸಮಯ ಬೇಕಾಗುತ್ತೆ. ಆದರೆ ನಿಮಗೆ ಪೂರ್ತಿ ಆರ್ಟಿಕಲ್ ಒಳಗೆ ಏನೈತಿ ಅದ್ರ ಪೂರ್ತಿ ಕಂಪಲ್ಸರಿ ಲೈಕ್ ಸಮ್ರಿ ಏನೈತಿ, ಆಮೇಲೆ ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದಲಿಕ್ಕೆ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಪೇಷನ್ಸ್ ಬೇಕು. ಸೊ ಪೇಷನ್ಸ್ನ ಇಟ್ಕೊಡ್ರಿ. ಒಂದೇ ದಿನಕ್ಕೆ ಏನೂ ಆಗೋದಿಲ್ಲ. ನೀವು ಭೂಮಿಯೊಳಗೆ ಬೀಜ ಹಾಕಿದ ತಕ್ಷಣ ಅದು ಫಸ್ಟ್ಗೆ ಸಸಿ ಆಗುತ್ತೆ, ಆಮೇಲೆ ಅದು ಗಿಡ ಆಗಿ ಬೆಳಿಲಿಕ್ಕೆ 100 ವರ್ಷಗಳು ಹೆಂಗೆ ವೇಟ್ ಮಾಡಬೇಕಾಗುತ್ತೆ, ಹಾಗೇನೆ ನೀವು ಕೂಡ ದಿನದಿಂದ ದಿನಕ್ಕೆ ನಿಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಅದರೊಳಗೂ ನ್ಯೂಸ್ ಪೇಪರ್ಗಳನ್ನೆಲ್ಲ ಓದೋದ್ರಿಂದ ನಿಮಗೆ ಒಂದೇ ವಿಷಯದ ಬಗ್ಗೆ ಅಲ್ಲ, ವೇರಿಯಸ್ ವಿಷಯಗಳ ಬಗ್ಗೆ ಗೊತ್ತಾಗುತ್ತೆ. ಈವನ್ ಅಪ್ಡೇಟ್ ಆಗ್ತಿರುತ್ತೆ. ಸಿಟಿ ಒಳಗೆ ಏನೇನು ಬದಲಾವಣೆ ಆಗ್ತಿದೆ, ರಾಜ್ಯದೊಳಗೆ ಏನೇನು ಆಗ್ತಿದ್ದಾವೆ, ದೇಶದೊಳಗೆ ಏನೇನು ಬದಲಾವಣೆ ಆಗ್ತಿದ್ದಾವೆ, ಜಗತ್ತಿನೊಳಗೆ ಏನೇನು ಬದಲಾವಣೆ ಆಗ್ತವೆ, ಇವೆಲ್ಲ ನಿಮಗೆ ಗೊತ್ತಾಗ್ತವೆ. ಸೊ ಆದ್ದರಿಂದ ಸ್ವಲ್ಪ ಪೇಷನ್ಸಿಂದ ನಾನು ಏನು ಹೇಳ್ತೀನೋ ಕೊನೆವರೆಗೂ ಇದನ್ನು ನೋಡ್ರಿ. ಆಮೇಲೆ ಯಾರು ಪಾಲಕರದಿರಿ, ಯಾರು ಹಳ್ಳಿ ಒಳಗಿರ್ತೀರಿ, ನಿಮ್ಮ ಮಕ್ಕಳಿಗೂ ತೋರಿಸ್ರಿ. ಒಂದು ಸರ್ತಿ ಅದನ್ನು ಕೂತು ನೋಡಂತ ಹೇಳ್ರಿ. ಮೊಬೈಲ್ನ್ಯಾಗ ಬರೀ ಆ ಶಾರ್ಟ್ಸು ಅವು ನೋಡಿ ಹಾಳು ಮಾಡೋದಕ್ಕಿಂತ ಮಕ್ಕಳನ್ನು ಸೊ ಈ ಡಿಸ್ಕಷನ್ನ ತೋರಿಸ್ರಿ. ಅವರಿಗೆ ಗೊತ್ತಾಗುತ್ತೆ ಈಗಿನಿಂದನೇ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಏನು, ಯಾವ ಥರ ಕ್ವಶನ್ ಬರ್ತವೆ, ಏನು ಮಾಡಬಹುದು ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಕ್ಲಾರಿಟಿ ಬರುತ್ತೆ. ಆಮೇಲೆ ಈಗಿನ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಹಂಗೆ ಹೋದ ತಕ್ಷಣ ನಮ್ಮ ಹುಡುಗ ಪಾಸ್ ಆಗಬೇಕು. ಎಲ್ಲಿಂದ ಪಾಸ್ ಆಗ್ತಾನೆ? ಒಂದು ದಿನದ ಪೇಪರ್ ಓದಿ ಅದನ್ನು ನೆನಪಿಟ್ಕೊಳ್ಳಿ ನೋಡೋಣ. ಎಕ್ಸಾಮ್ ಒಳಗೆ ಕ್ವಶನ್ ಹೆಂಗೆ ಬೇಕಾದಂಗೆ ಬರ್ತಿದ್ದಾವೆ. ಅಷ್ಟು ಈಸಿ ಅಲ್ಲ, ಸುಲಭ ಅಲ್ಲ, ಕಾಂಪಿಟೇಷನ್ ಕೂಡ ಹೈ ಇದೆ. ನೆಕ್ಸ್ಟ್, ಪ್ರವಾಹ ಮುನ್ಸೂಚನೆ. ಫ್ರಂಟ್ ಪೇಜಿಂದನೇ ಪ್ರಾರಂಭ ಮಾಡ್ತಿದ್ದೀನಿ ನೋಡ್ರಿ. ಎಂತಿಂಥ ಮೂಲೆಗೆ ಇಂಪಾರ್ಟೆಂಟ್ ಇರ್ತಾವು. ಕೇಂದ್ರ ಜಲಶಕ್ತಿ ಸಚಿವಾಲಯ ಸಿ ಫ್ಲಡ್ ಇಲ್ಲಿದೆ ನೋಡ್ರಿ ಎಂಬ ವೆಬ್ ಆಧಾರಿತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ. ಇದು ಮುಂದಿನ ಪರೀಕ್ಷೆಗಳೊಳಗೆ ಗ್ಯಾರಂಟಿ ಕ್ವಶನ್ ಇಂಪಾರ್ಟೆಂಟ್. ಸೊ ಏನು ಸಿ ಫ್ಲಡ್ ಅನ್ನುವಂಥ ಒಂದು ವೆಬ್ ಆಧಾರಿತ ಪ್ರವಾಹ ಆಧಾರಿತ ಮುನ್ಸೂಚನಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಂತರ ವಾಹನ ದಟ್ಟಣೆ ನಿವಾರಣೆಗೆ ಪರಿಹಾರವಲ್ಲ. ಏನು ಪರಿಹಾರವಲ್ಲ? ಸುರಂಗ ಮಾರ್ಗಗಳು. DK ಶಿವಕುಮಾರ್ ಏನಿದ್ದಾರೆ ಅವರು ಬರೀ ವಾಹನ ದಟ್ಟಣೆನ ಸುರಂಗ ಮಾರ್ಗಗಳ ನಿರ್ಮಾಣ ಮೂಲಕ ಮಾಡಬಹುದು ಅಂತ ಅಷ್ಟೇ ಅಲ್ಲ, ಅನೇಕ ಈ ಸುರಂಗ ಮಾರ್ಗಗಳನ್ನು ಸಜೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಬಹಳಷ್ಟು ಬೆಂಗಳೂರದಲ್ಲಿರುವಂಥ ಈ ಸೋ ಕಾಲ್ಡ್ ಇಂಟೆಲೆಕ್ಚುವಲ್ಸ್ ಒಪಿನಿಯನ್ ಏನಿದೆ ಅಂದರೆ ಸುರಂಗ ಮಾರ್ಗದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದಿದೆ. 2023ರಿಂದನೂ ಕೂಡ ಸುರಂಗ ರಸ್ತೆ ಜಪ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಕೂಡ ಇವರು ಹೇಳ್ತಾರೆ. ಆ್ಯಂಡ್ ವಾಹನ ದಟ್ಟಣೆಗೆ ಕಡಿಮೆ ಮಾಡಲಿಕ್ಕೆ ಕೇಂದ್ರ ಭಾಗದಲ್ಲಿ ಮೇಲ್ಸೇತುವೆ ಮತ್ತು ಈ ರಸ್ತೆ ಅಗಲೀಕರಣವನ್ನು ಮಾಡಲಾಗಿದೆ. ಆದರೆ ಇವುಗಳಿಂದ ಯಾವುದೂ ಉಪಯೋಗ ಆಗಿಲ್ಲ. ಸೊ ಅದಕ್ಕೆ ಸಾರ್ವಜನಿಕ
ಸಾರಿಗೆ ವೃದ್ಧಿ ಆಗಬೇಕು ಅಂತ ಇವರೊಬ್ಬರು ಹೇಳಿದ್ದಾರೆ ನೋಡಿ. ದಿಸ್ ಈಸ್ ಬೆಟರ್ ಆಪ್ಷನ್ಸ್. ಓಕೆ, ಆಮೇಲೆ ಬೆಂಗಳೂರನ್ನು ಸಿಂಗಾಪುರ್ ಮಾದರಿ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಒಂದು ಆಸೆ ಇದೆ. ಆದರೆ ಸಿಂಗಾಪುರ್ನಲ್ಲಿ ಇಷ್ಟು ಜನಸಂಖ್ಯೆನೂ ಇಲ್ಲ, ಆರ್ಥಿಕವಾಗಿ ಅದು ಹಿಂದೂ ಉಳಿದಿಲ್ಲ. ಸೊ ಅಂಥ ಒಂದು ಸಂದರ್ಭದೊಳಗೆ ನಮ್ಮ ಬೆಂಗಳೂರು ನಗರ ಬೆಂಗಳೂರೇ ಆಗಿರಬೇಕೆ ಹೊರತು ಸಿಂಗಾಪುರ್ ನಗರ ಆಗೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಬದಲಾವಣೆಗಳನ್ನ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕೇ ಹೊರತು ಬರೀ ಫ್ಲೈಓವರ್ ಮಾಡಿ ಅದರೊಳಗೆ ನೂರಾರು ಕೋಟಿ ರೂಪಾಯಿ ಲಪ್ಟಾಯಿಸುವಂಥ ಕೆಲಸ ಮಾಡಬಾರ್ದು. ಅದರ ಅವಶ್ಯಕತೆ ಇಲ್ಲ. ಯಾಕೆ ಇದ್ರ ಜಪ ಮಾಡ್ತಿದ್ದಾರೆ ನಮ್ಮ ಡೆಪ್ಯೂಟಿ CM ಅಂತ ಗೊತ್ತಿಲ್ಲ ಅಂತ ಕೂಡ ಇವರು ಹೇಳ್ತಾರೆ ಗೈಸ್. ಇಟ್ಸ್ ಅ ಗುಡ್ ಆರ್ಟಿಕಲ್, ಯು ಕ್ಯಾನ್ ರೀಡ್ ಇಟ್. ಓಕೆ, ನೆಕ್ಸ್ಟ್ ನೋಡ್ರು ಎದುರು ಸಂಬಂಧ ಜಗಳಾಡ್ತಾರೋ ಸೈಕೋಗಳು. ನಾಳೆ ಯಾರ್ಯಾರು ಪೊಲೀಸ್ ಆಗ್ಬೇಕಂತೀರಿ, PS ಆಗ್ಬೇಕಂತೀರಿ ನೋಡು, ಮನಿ ಮುಂದೆ ಈ ಒಂದು ಬೆಂಗಳೂರೊಳಗಿನ ಅಪಾರ್ಟ್ಮೆಂಟ್ಗಳಲ್ಲಿ ಆಗಿರ್ಬೋದು, ಮನೆಗಳಲ್ಲಿ ಆಗಿರ್ಬೋದು, ನಾಯಿ ಸಾಕೋದು ಅವುಗಳನ್ನ ತೊಗೊಂಡು ವಾಯುವಿಹಾರಕ್ಕೆ ಹೋಗೋದು ಕಾಮನ್ ಆಗಿದೆ. ಹಂಗೊಬ್ಬಕ್ಕಿ ಯುವತಿ ವಾಯುವಿಹಾರಕ್ಕೆ ಹೋಗಬೇಕಾದ್ರೆ ಆ ಮುಂದಿನ ಮನೆಯವರು ನಿಮ್ಮ ನಾಯಿ ನಮ್ಮ ಮನೆ ಕಡೆ ಗಲೀಜು ಮಾಡ್ತದೆ ಅಂತ ಹೇಳಿರ್ತ. ಇದ್ರ ಸಂಬಂಧ ಎರಡೂ ಕುಟುಂಬಗಳ ನಡುವೆ ಮಾರಾಮಾರಿಯಾಗಿ ಹೊಡೆದಾಟ ಆಗಿ ಆಲ್ರೆಡಿ ಬನಶಂಕರಿ ಪೊಲೀಸ್ ಠಾಣೆ ಒಳಗೆ ಇದು ಕೇಸ್ ಕೂಡ ರಿಜಿಸ್ಟರ್ ಆಗೈತೆ ಗೈಸ್. ನೋಡ್ರಿ ಗೈಸ್, ಎದೆದ್ರ ಸಂಬಂಧ ಕೆಲಸ ಎಲ್ಲರೂ ಎದೆದ್ರ ಸಂಬಂಧ ಎಲ್ಲ ಹೊಡೆದಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಆ್ಯಂಡ್ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಒಂದು ಕ್ಯಾಂಪೇನ ನಡೆಸಿದ್ದಾರೆ. ಇಂಥವ್ರ ಬಗ್ಗೆ ಫೋಕಸ್ ಮಾಡೋದನ್ನು ಬಿಟ್ಟಿದ್ದಾರೆ ಸರ್ಕಾರದವರು. ಅದರ ಮೇಲೆ ಫೋಕಸ್ ಮಾಡಬೇಕು, ಅದನ್ನು ಬಿಟ್ಟು ಓವರ್ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ಗಿಂತ. ನೆಕ್ಸ್ಟ್, ಹೆಚ್ಚುತ್ತಿರುವಂಥ ಈ ಹೃದಯಾಘಾತ ಓಕೆ ತಪಾಸಣೆ ಮಾಡಲಿಕ್ಕೆ ಬರುವವರಲ್ಲಿ ಜಯದೇವ್ ಹೃದಯೋಗ ಆಸ್ಪತ್ರೆ ಏನಿದೆಯೋ ಬೆಂಗಳೂರಿನಲ್ಲಿ, ಅಲ್ಲಿ 20% ಜನ ಹೆಚ್ಚಿಗೆ ಆಗ್ಯಾರ. ಓಕೆ, ಯಾವಾಗಿಂದ ಹಾಸನದೊಳಗೆ ಹಾರ್ಟ್ ಅಟ್ಯಾಕ್ ಆಗಿ ಕಳೆದ 1 ತಿಂಗಳಲ್ಲಿ 21 ಜನರ ಮರಣ ಆಗಿದೆ, ಅವಾಗಿಂದನೂ ಈ ಒಂದು ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗಿದೆ. ನೋಡಿ, ತಜ್ಞರ ಪ್ರಕಾರ ಕಾರಣ ಏನು ಇನ್ನೊಮ್ಮೆ ಹೇಳ್ತೀನಿ. ನಾನು ಸಪ್ರೇಟ್ ವಿಡಿಯೋನು ಮಾಡೀನಿ, ನಿಮಗೆ ಉಪಯೋಗ ಆಗಲಿ ಅಂತ ಇನ್ನೊಮ್ಮೆ ಹೇಳ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ, ಎಲ್ಲರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಗೈಸ್, ಅವ್ರಿಗೂ ಕೂಡ ಗೊತ್ತಾಗಲಿ. ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಇರುವಂಥ ಆಹಾರ ಆಗಿರ್ಬೋದು, ಬದಲಾದ ಜೀವನ ಶೈಲಿ, ಧೂಮಪಾನ, ತಂಬಾಕು ಸೇವನೆ, ಮಾದಕ ವಸ್ತುಗಳ ವ್ಯಸನ, ಇವು ಕೂಡ ಕಾರಣ ಆಗ್ಬೋದಾ? ಇವಷ್ಟೇ ಕಾರಣ ಅಲ್ಲ. ನಾನು ಭಾಳ ಜನ ತಂಬಾಕು ತಿನ್ನೋರನ್ನ ನೋಡೀನಿ, ಅವ್ರು ಆರಾಮೇ ಇದ್ದಾರೆ. ಏನೂ ಮಾಡದೇ ಇರೋರು ಹೊಗೆ ಹಾಕ್ಕೊಂಡಿದ್ದಾರೆ. ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆ ಇಲ್ಲದಿರುವುದು, ಜಂಕ್ ಫುಡ್ ಮತ್ತು ಪಾಶ್ಚಾತ್ಯ ಆಹಾರ ಸೇವನೆ ಆಗಿರ್ಬೋದು, ಜಿಮ್ಗಳಲ್ಲಿ ಅಶಿಸ್ತಿನ ಕಸರತ್ತಾಗಿರ್ಬೋದು. ಮೀನ್ಸ್ ಭಾಳ ಜನ ಈ ಪ್ರೋಟೀನ್ ಸಪ್ಲಿಮೆಂಟ್ ಎಲ್ಲ ತಗೋತಾರೆ, ಅವಶ್ಯಕತೆನೇ ಇರೋದಿಲ್ಲ. ಆನುವಂಶಿಕವಾಗಿ ಕುಟುಂಬದ ಸದಸ್ಯರಲ್ಲಿ ಹೃದಯಾಘಾತದ ಸಮಸ್ಯೆ ಇದ್ದರೆ, ಮಾನಸಿಕ ಒತ್ತಡ ಮತ್ತು ವಾಯುಮಾಲಿನ್ಯ ಹೆಚ್ಚಿದ್ರೂ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗಬಹುದು. ಓಕೆ, ಇವೆಲ್ಲ ಕಾರಣ ನೀವೆಲ್ಲರ ಜೊತೆಗೂ ಶೇರ್ ಮಾಡಿಕೊಡ್ರಿ. ನೆಕ್ಸ್ಟ್, 2 ವರ್ಷದಲ್ಲಿ ಎತ್ತಿನ ಹೊಳೆಯಿಂದ ಕುಡಿಯುವ ನೀರು. ನಿನ್ನೆ ಈ ನಂದಿಗಿರಿ ಧಾಮದಲ್ಲಿ ಏನು ಮೀಟಿಂಗ್ ಇತ್ತೋ ಅದರೊಳಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡಿಸಿಷನ್ಸ್ನ ತೊಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಸಾರಿ, ಏನೇನು ತೊಗೊಂಡಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಗೈಸ್. ಓಕೆ, ನಿರಾಸೆ ಮೂಡಿಸಿದ ಸಚಿವ ಸಂಪುಟ ಸಭೆ ಅಂತ ಇಲ್ಲೊಂದಿದೆ. ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ಮಾಡಿದರೆ, ಏನು ಬೆಂಗಳೂರು ಗ್ರಾಮಾಂತರ ಇದ್ದಿದ್ದನ್ನು ಬೆಂಗಳೂರು ಉತ್ತರ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಿದ್ದಾರೆ. ಅದನ್ನೊಂದು ನೆನಪಿಟ್ಕೋರಿ. ಉಳ್ಕಿದ್ದನ್ನ ನೆಕ್ಸ್ಟ್ ಆರ್ಟಿಕಲ್ ಒಳಗೆ ಇನ್ನೂ ಬೆಟರ್ ಆಗಿ ಕೊಟ್ಟಿದ್ದಾರೆ. ಆ ಒಂದು ಮುಖ್ಯಾಂಶಗಳನ್ನು ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಒಂದು ನಿಮಗೆ ಪೇಜ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣ ಮಂತ್ರಿಗಳು ಭಾಗಿ, ಯಾರು ಏನು ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ, ನೋಡಿ ಜಸ್ಟ್. ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಒಂದು ಬಾಂಬ್ ಹಾಕಿದ್ದಾರೆ. ನನ್ನ ಬಳಿ ನಾನೇ 5 ವರ್ಷ CM ಆಗಿರ್ತೀನಿ, ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನ್ನ ಬಳಿ ಬೇರೆ ಆಯ್ಕೆಗಳೇ ಇಲ್ಲ ಅಂತ ಹೇಳಿಬಿಟ್ಟು. ಎಸ್, ಪಾಲಿಟಿಕ್ಸ್ ನ್ಯೂಸ್, ಬಟ್ ನೋಡಿ, ನೀವು ಕೂಡ ನೋಡಿ ಯಾರು CM ಇರಬೇಕು, ಏನು ಮಾಡ್ತಿದ್ದಾರೆ ಅದನ್ನು ಒಂದು ಸ್ವಲ್ಪ ನೀವು ಕೂಡ ಗಮನದೊಳಗೆ ಇಟ್ಕೊಡ್ರಿ. ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಹೆಲ್ಪ್ ಆಗುತ್ತೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಗೈಸ್. ಯುವ ಜನರಲ್ಲಿ 40 ವಯಸ್ಸಿಗಿಂತ ಕಡಿಮೆ ಇರೋರಲ್ಲಿ ಹಠಾತ್ ಹೃದಯಾಘಾತ ಆಗಲಿಕ್ಕೆ ಅದಕ್ಕೂ ಈ ಒಂದು ವ್ಯಾಕ್ಸಿನ್ಗೂ ಏನೂ ಸಂಬಂಧ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನೆಕ್ಸ್ಟ್, ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ. ಇಲ್ಲಿದೆ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಇನ್ನು ಮುಂದೆ ಬೆಂಗಳೂರು ಉತ್ತರ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕು ಕೇಂದ್ರದ ಹೆಸರನ್ನು ಭಾಗ್ಯನಗರ ಎಂದು ಕೂಡ ಬದಲಾವಣೆ ಮಾಡಿದ್ದಾರೆ.
ಅದು ಆದಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣ ಮಾಡಲಾಗಿದೆ. ಈ 3 ಪಾಯಿಂಟ್ ಒಂದು ಕಡೆ ಬರೆದಿಟ್ಕೋರಿ. ನಿಮಗೆ ಕರ್ನಾಟಕ ರಾಜ್ಯದ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಅದು ಆಗಿದೆ. ಓಕೆ, ಸೊ ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಓಕೆ, ಎಕ್ಸಾಮ್ ಒಳಗೆ ಅಂಥವು ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ವಾಟ್ ಕೈಂಡ್ ಆಫ್ ಸೈಕೋಸ್ ಆರ್ ದೇರ್ ಇನ್ಫೋಸಿಸ್ ಒಂದು ಕ್ಯಾಂಪಸ್ ಒಳಗೆ ಬೆಂಗಳೂರಲ್ಲಿ ಈ ಸ್ವ ಉದ್ಯೋಗ ಮೀನ್ಸ್ ಅವ್ರ ಜೊತೆ ಉದ್ಯೋಗ ಮಾಡುವಂಥವ್ರನ್ನ ಇವನು ಅವರು ಶೌಚಾಲಯಕ್ಕೆ ಹೋದಾಗ ವಿಡಿಯೋ ಚಿತ್ರೀಕರಣ ಮಾಡಿದನಂತೆ. ಆರೋಪಿ ಮೊಬೈಲ್ದೊಳಗೆ 30ಕ್ಕೂ ಹೆಚ್ಚು ವಿಡಿಯೋಗಳಿದಾವಂತೆ. ಎಂಥ ಸೈಕೋಗಳು ಇರ್ತಾರೆ ನೋಡಿ ಗೈಸ್. ಕೇರ್ಫುಲ್ ಇನ್ ಪಬ್ಲಿಕ್ ಪ್ಲೇಸಸ್. ಆ್ಯಕ್ಚುಲಿ ಕಂಪನಿ ಇಸ್ ನಾಟ್ ಅ ಪಬ್ಲಿಕ್ ಪ್ಲೇಸ್, ಬಟ್ ಅಂತಲ್ಲೇ ಇಂಥ ಕ್ರಿಮಿನಾಶಕಗಳು ಕ್ರಿಮಿಕೀಟಗಳು ಇದ್ದಾವೆ ಅಂದರೆ ಇಟ್ಸ್ ವೆರಿ ಡೇಂಜರಸ್. ನೋಡಿ, ಪಗು ಹಳಕಟ್ಟಿ ನಿನ್ನೆ ವಚನ ಸಾಹಿತ್ಯ ಸಂರಕ್ಷಣಾ ದಿನ ಅಂತ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ 1926ರಲ್ಲಿ ವಚನ ಸಾಹಿತ್ಯದ ಸಂಶೋಧನೆಗಾಗಿ ಶಿವಾನುಭವ ಪತ್ರಿಕೆಯನ್ನು ಪ್ರಾರಂಭಿಸಿದ್ದು ಪಗು ಹಳಕಟ್ಟಿಯವರು. ತಾವು ದುಡಿದಂಥ ಎಲ್ಲ ದುಡ್ಡನ್ನು ವಚನಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ಪಗು ಹಳಕಟ್ಟಿಯವರ ನಿನ್ನೆ ಅವರ ಒಂದು ಜಯಂತಿನ ಆಚರಣೆ ಮಾಡಿದ್ದು. ನಿಮಗೆ FDA SDA ಒಳಗೆ ಕನ್ನಡದೊಳಗೆ ಈ ಕ್ವಶನ್ ಕೇಳ್ತಾರೆ ನೋಡಾಗ. 1927ರಲ್ಲಿ ನವ ಕರ್ನಾಟಕ ಎಂಬ ವಾರ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಇಂಥವೆಲ್ಲ ಕೇಳ್ತಾರೆ. ನೆಕ್ಸ್ಟ್ 1926ರಲ್ಲಿ ಬಳ್ಳಾರಿಯಲ್ಲಿ ನಡೆದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಆಯ್ಕೆ ಆಗಿದ್ರು ಗೈಸ್. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇಲ್ಲೊಂದು ನ್ಯೂಸ್ ಬಂದಿದೆ. ಅಂಗನವಾಡಿಗಳಿಗೆ LED TV. ನೋಡಿ, ಇದನ್ನು ಕೆಲವೊಂದಿಷ್ಟು ಜನ ಕ್ರಿಟಿಸೈಸ್ ಮಾಡ್ತಾರೆ. ಗ್ಯಾರಂಟಿ ಮೂಲಕ ನಮ್ಮ ತೆರಿಗೆ ಹಣವನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೋಲು ಮಾಡುತ್ತಿದ್ದಾರೆ ಎಂದು ಕೆಲವೊಬ್ಬರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಗನವಾಡಿ ಕೇಂದ್ರದೊಳಗೆ ಮಕ್ಕಳು ಅಂಗನವಾಡಿಗೆ ಎದಕ್ಕೆ ಕಳಿಸ್ತಾರೆ? ಮನೆಯೊಳಗೆ ಬಿದ್ದು ಸೋಷಿಯಲ್ ಮೀಡಿಯಾ ನೋಡಿ, TV ನೋಡಿ ಸಾಯ್ತಿದ್ದಾವೆ. ಒಂದು ಸ್ವಲ್ಪ ಹೊರಗೆ ಹೋಗಿ ಏನೋ ABCD ಏನೋ ಕಲಿತು ಆಟ ಆಡಿ ಊಟ ಮಾಡಿ ಬರಲಿ ಅಂತ ಕಲಿಸಿದ್ರೆ ಸರ್ಕಾರದವ್ರು ಅಲ್ಲೂ LED ಈ ಒಂದು TVಗಳನ್ನು ಕೊಡ್ತಿದ್ದಾರೆ. ಆ್ಯಂಡ್ ಬಹಳಷ್ಟು ಜನಕ್ಕೆ ಈ ಒಂದು ಸ್ಯಾಲ್ರಿ ಕೊಡೋದಿಲ್ಲ. ಆಶಾ ಕಾರ್ಯಕರ್ತರು ಹೋರಾಡ್ತಿದ್ದಾರೆ, ಅದನ್ನು ಬಿಟ್ಟು ಈ TV ಕೊಡ್ತಿದ್ದಾರೆ ಗೈಸ್. ಸಕ್ಷಮ್ ಅಂಗನವಾಡಿ 2.0 ಪೌಷ್ಟಿಕಾಂಶದ ಕೊರತೆ ಹೋಗಲಾಡಿಸಿ ಮಕ್ಕಳ ಬೆಳವಣಿಗೆಯನ್ನು ಸುಧಾರಣೆ ಮಾಡಲಿಕ್ಕೆ ತಂದಂಥ ಯೋಜನೆ ಯಾವುದು? ಸಕ್ಷಮ್ ಅಂಗನವಾಡಿ 2.0. ಓಕೆ, ಅದು ಇಂಪಾರ್ಟೆಂಟ್ ನೋಡಿ ಗೈಸ್, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ವಚನ ಸಾಹಿತ್ಯ ಪ್ರಕಟಿಸಲು ಮನೆ ಮಾರಿ ದುಡ್ಡನ್ನು ಸಂಗ್ರಹಿಸಿದಂಥ ಪಗು ಹಳಕಟ್ಟಿಯವರು ಸಚ್ ಅ ಗ್ರೇಟ್ ಪರ್ಸನ್ ಗೈಸ್. ಇವತ್ತಿನ ಕಾಲದೊಳಗೆ ಇಂಥವರು ಸಂಶೋಧನೆಗೆ ಒಂದು ತುಂಬ ಕಡಿಮೆ ಒಂದು ಮಹತ್ವವನ್ನು ನೀಡಿದಂಥವ್ರನ್ನ ನಾವು ಕಾಣ್ಬೋದು. ಪಗು ಹಳಕಟ್ಟಿ ಜನ್ಮದಿನವನ್ನು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತೆ. ಜುಲೈ 2 ಇದನ್ನು ಆಚರಣೆ ಮಾಡಲಾಗುತ್ತೆ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹಲವಾರು ಗ್ರಂಥಗಳನ್ನು ನಶಿಸಿ ಹೋಗ್ತಾ ಇರುವಂಥ ವಚನಗಳನ್ನು ಅವುಗಳ ಮೇಲೆ ಇರುವಂಥ ಪ್ರೀತಿಗಾಗಿ ಇವರು ತಮ್ಮ ಮನೇನು ಮಾರಿ ತಮ್ಮ ಹತ್ರ ಇರುವಂಥ ದುಡ್ಡೆಲ್ಲ ಹಾಕಿ ವಚನ ಸಾಹಿತ್ಯ ಇವತ್ತು ಉಳಿಲಿಕ್ಕೆ ಕಾರಣ ಇವರೇ. ಇಲ್ಲಾಂದರೆ ನಮಗೆ ಗೊತ್ತಿರುವಂಥ ವಚನಗಳನ್ನು ನಾವು ಮಿಸ್ ಮಾಡ್ಕೋತಿದ್ವೇನೋ. ಜಗತ್ತಿನೊಳಗೆ ವಚನದಂಥ ಒಂದು ಸಾಹಿತ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಸಾಹಿತ್ಯದೊಳಗೆ ವಚನಗಳಷ್ಟು ಅನುಭವವನ್ನು ಹಂಚಿಕೊಂಡಂಥ ಸಾಹಿತ್ಯ ಜಗತ್ತಿನೊಳಗೆ ಇನ್ನೊಂದು ಸಿಕ್ಕಿಲ್ಲ ಗೈಸ್. ಅಂಥ ಒಂದು ವಚನ ಸಾಹಿತ್ಯವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇವರು ಕಾರಣೀಭೂತರಾಗಿದ್ದಾರೆ. ಓಕೆ, ನೋಡಿ, ಗುಣಮಟ್ಟದ ಶಿಕ್ಷಣ ಸರ್ಕಾರದ ಹೊಣೆಯಾಗಬೇಕು. ಈ ಆರ್ಟಿಕಲ್ ನಿಮ್ಗೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ರಾಜ್ಯದಲ್ಲಿ 21,000 ಸರ್ಕಾರಿ ಶಾಲೆಗಳು ಸೋರುತ್ತಿವೆ. ಓಕೆ, ಇಲ್ಲಿ ಸೋರ್ತಾ ಇದ್ದಾವೆ, ಮಳೆಗಾಲ ಇದೆ ಅಲ್ವಾ, ಅದಕ್ಕೆ 35% ಹೆಣ್ಣು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಯುವಕರಲ್ಲಿ ಹೃದಯಾಘಾತ ಆತಂಕ ಬೆಳವಣಿಗೆ ಆಗ್ತಾ ಇದೆ. ಇವೆಲ್ಲ ನೋಡಿಕೊಂಡು ಸರ್ಕಾರ ಇವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಕಾರ್ಯೋನ್ಮುಖರಾಗಬೇಕು ಅಂತ ಆರ್ಟಿಕಲಲ್ಲಿ ಬಂದಿದೆ. ಓಕೆ, ನೆಕ್ಸ್ಟು ಹೃದಯ ರೋಗ ಪತ್ತೆಗೆ ನೋಡಿ ಒಂದು ಯೋಜನೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಇದರಡಿಯಲ್ಲಿ ಅನೇಕ ಯುವತಿಯರು ಟೆಸ್ಟ್ ಮಾಡಿಸ್ತಿದ್ದಾರೆ. ಹೃದಯ ಸ್ನಾಯು ಸೆಳೆತ ಸೋಂಕು ನಿವಾರಣೆ ಕಾರ್ಯಕ್ರಮದಡಿಯಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ. ಓಕೆ, ಅದನ್ನು ನೆನಪಿಟ್ಕೊಳ್ರಿ.
ಆಮೇಲೆ KRS ಜಲಾಶಯದಿಂದ ಬಿಟ್ಟಿರುವ ನೀರು ಬಿಟ್ಟಿರುವುದರಿಂದ ದುಮ್ಮಿಕ್ಕಿ ಹರಿಯುತ್ತಿರುವ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ದುದ್ದಘಟ್ಟದ ಕೊಡಿಬಾಯಿ ಕಟ್ಟೆ. ಓಕೆ, ಇದಕ್ಕೆ ಏನಂತ ಹೆಸರಿದೆ? ಚಿಕ್ಕ ದೇವರಾಯ ಸಾಗರ ಅಣೆಕಟ್ಟು ಅಂತ ಇದೆ. ಇವು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಇಲ್ಲಿ ಜಿಗದವ್ರನ್ನ ಇದು ನೀರು ಬಿಟ್ಟಿದ್ದು ಅದು ನಮಗೆ ಸೆಕೆಂಡರಿ. ಇಂಥವೆಲ್ಲ ಕ್ವಶನ್ ಕೇಳ್ತಾರೆ. ಓಕೆ, ನಿಮಗೆ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ, ಮುಂದೇನೂ ಕೇಳ್ಬೋದು. ಅದಕ್ಕಪ್ಪ ನೀವು ಎಲ್ಲರೂ ಅಂಥವ್ಕೂರ್ನು ನೆನಪಿಟ್ಕೊಡ್ರಿ, ಅಂಥವ್ಕೂರ್ನು ಓದ್ರಿ ಅಂತ. ಫಸ್ಟಿಗೆ ಇವತ್ತಿನ ಸುಭಾಷಿತದಿಂದ ನಾನು ಪ್ರಾರಂಭ ಮಾಡ್ತೀನಿ. ಎಡಿಟೋರಿಯಲ್ ಪೇಜ್ನ ದ್ವೇಷವನ್ನು ದ್ವೇಷದಿಂದಲೇ ಮುಗಿಸಲು ಹೊರಟರೆ ಪ್ರಪಂಚವೇ ಕುರುಡಾಗುತ್ತದೆ. ಎಂಥ ಒಂದು ಗ್ರೇಟ್ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ದ್ವೇಷ ಮಾಡುವವ್ರ ಮೇಲೆ, ಓಕೆ, ಅಥವಾ ನ್ಯೂಟನ್ನ ಥರ್ಡ್ ನಿಯಮ, ಎವ್ರಿ ಆ್ಯಕ್ಷನ್ ಹ್ಯಾಸ್ ರಿಯಾಕ್ಷನ್, ಅಂದರೆ ಉತ್ತರಕ್ಕೆ ಎದುರುತ್ತರ ಅಂತ ಹೇಳ್ಬೋದು ಕನ್ನಡದೊಳಗೆ. ಸೊ ಆ ದ್ವೇಷವನ್ನು ಒಬ್ರು ಯಾರೋ ಏನೋ ಮಾಡಿದ್ದಾರೆ ಅಂತ ನಾನು ಅವನಿಗೆ ಹಂಗೆ ಮಾಡಬೇಕು ಅಂತ ಹೊರಟ್ರೆ, ಒಬ್ಬರು ಕೊಲೆ ಮಾಡಿದ್ದಾರೆ ಅಂದರೆ ಅವ್ರನ್ನೂ ಕೊಲೆ ಮಾಡಬೇಕು ಅಂದರೆ, ದ್ವೇಷವನ್ನು ಮಾಡ್ತಾ ಹೋದರೆ ಯಾರೂ ಈ ಭೂಮಿ ಮೇಲೆ ಉಳಿಯೋದಿಲ್ಲ. ಎಂಥ ಒಂದು ಮಾತನ್ನು ಗಾಂಧೀಜಿ ಹೇಳಿದ್ದಾರೆ ಗೈಸ್. ಆ್ಯಂಡ್ ನಾಗರಿಕ ಜಗತ್ತಿನಲ್ಲಿ ಬದುಕುವ ಒಂದು ವಿಧಾನವನ್ನು ನಮಗೆ ಗಾಂಧೀಜಿ ಹೇಳಿಕೊಟ್ಟಿದ್ದು. ಗಾಂಧೀಜಿ ಅಂತ ಒಬ್ಬ ಫಿಲಾಸಫರ್ ವೆರಿ ಫ್ಯೂ ಪೀಪಲ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಗೈಸ್. ಆ್ಯಂಡ್ ಅದರೊಳಗೆ ಗಾಂಧೀಜಿ ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಕ್ಯಾರೆಕ್ಟರ್ ಮೇಲೆ 1,00,000ಕ್ಕೂ ಅಧಿಕ ಪುಸ್ತಕಗಳು ಏನಾದರೂ ಪ್ರಿಂಟ್ ಆಗಿದ್ದರೆ ಜಗತ್ತಿನೊಳಗೆ, ದಟ್ ಈಸ್ ಮಹಾತ್ಮ ಗಾಂಧೀಜಿ, ನನ್ ಅದರ್ ದೆನ್ ದಟ್ ಪರ್ಸನ್. ಅನ್ಫಾರ್ಚುನೇಟ್ಲಿ ಇವತ್ತಿನ ಯುವ ಜನರಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿರುವಂಥ ಮಾತುಗಳಾಗಲಿ, ಅವ್ರ ಬಗ್ಗೆ ರಿಸ್ಪೆಕ್ಟ್ ಅನ್ನೋದು ಇಟ್ಕೊಂಡಿಲ್ಲ. ಆಮೇಲೆ ಓದೋದಿಲ್ಲ, ದ್ಯಾಟ್ಸ್ ಅ ಪ್ರಾಬ್ಲಮ್. ಬಹಳಷ್ಟು ಜನ ಅವೇನು ಮಾಡ್ಯಾರ, ನಮ್ಮ ದೇಶಕ್ಕೆ ಸೆಲ್ಫಿಶ್ ಇದ್ದ, ಉಳ್ಕಿದವ್ರನ್ನೆಲ್ಲರನ್ನೂ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದು, ಇನ್ನೊಬ್ರಿಗೆ ಹೇಳೋದು. ಆಮೇಲೆ ಇವತ್ತಿನ ಭಾರತದೊಳಗಿದ್ದು ಅವತ್ತು ಬ್ರಿಟಿಷರ ಕಾಲದ ಭಾರತವನ್ನು ನನಗನ್ಸುತ್ತೆ ನಮಗೆ ಯೋಗ್ಯತೆ ಇಲ್ಲ ಇಮ್ಯಾಜಿನ್ ಮಾಡೋದು ಕೂಡ. ಸ್ವತಂತ್ರ ಅಂದ್ರೇ ನಾವು ಸ್ವತಂತ್ರ ಆದಮೇಲೆ ಏನು ಹುಟ್ಟಿದ್ದೀವಿ, ಐ ಥಿಂಕ್ ನಾವ್ಯಾರೂ ಅದನ್ನು ಅನುಭವಿಸಿಲ್ಲ ಅಂತ ನನಗನ್ಸುತ್ತೆ ಗೈಸ್. ಗಾಂಧೀಜಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಈ ಮಹನೀಯರ ಬಗ್ಗೆ ಇವನ್ ಒಂದು ಮಾತಾಡಲಿಕ್ಕೂ, ಅವರಿಗೆ ಬೈಲಿಕ್ಕೆ ಯಾವ ಒಂದು ಯಂಗ್ ಪೀಳಿಗೆಗೆ ಈ ದೇಶದೊಳಗೆ ನನಗನ್ಸೋದಿಲ್ಲ ಅವ್ರಿಗೇನೋ ಯೋಗ್ಯತೆ ಇದೆ ಅಂತ. ಎದಕ್ಕಂದರೆ ನೀವು ನೋಡಿ ಗೈಸ್, ಒಂದು ಸಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ, ಧಾರವಾಡಗೆ, ಬೇರೆ ಕಡೆ ಓದ್ಲಿಕ್ಕೆ ಬಂದವರು, ಕೆಲಸ ಮಾಡಲಿಕ್ಕೆ ಬಂದಂಥ ಒಂದು ವಿದ್ಯಾರ್ಥಿಗಳ ಹತ್ರ ಯಾವ ಥರ ಆ್ಯಟಿಟ್ಯೂಡ್ ಇದೆ. ಇವತ್ತು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಬಾಗುವುದನ್ನು ಕಲಿಸ್ಬೇಕು. ಅಂದರೆ ವಿದ್ಯೆ ನಮ್ಮ ವಿನಯಕ್ಕೆ ಕಾರಣ ಆಗಬೇಕು. ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಹೇಳಿ, ವಿದ್ಯೆ ನಮ್ಮ ಹತ್ರ ಸೊಕ್ಕು ತರ್ತಾ ಇದೆ. ನಾ ಬಾರಿ, ನಾ ಅಷ್ಟು ಓದಿ, ನಾ ಹಿಂಗೆ ಮಾಡಿ, ನಾ ಹಂಗೆ ಮಾಡೀನಿ ಅಂತೇಳಿ. ದಟ್ ಈಸ್ ರಾಂಗ್. ಓಕೆ, ಸೊ ವಿದ್ಯೆ ನಮ್ಮ ಹತ್ರ ನಮ್ಮನ್ನು ಬಾಗೋಕ್ಕೆ ಕಲಿಸ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ ಲಂಡನ್ ಒಳಗೆ, ಓಕೆ, ಅಮೇರಿಕಾದೊಳಗೆ ಒಂದು ಆ ಕಾಲದೊಳಗೆ 1950s 1900 ಒಳಗೆ ಆ ವಿದ್ಯಾಭ್ಯಾಸ ಮಾಡಿದವರು. ಬೇಕು ಅಂದಿದ್ರೆ ಅಮೇರಿಕಾದಲ್ಲೋ ಲಂಡನ್ನಲ್ಲೋ ಯಾವುದೋ ಒಂದು ವಿಶ್ವವಿದ್ಯಾಲಯ, ಯಾವುದೋ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಜಾಯಿನ್ ಆಗಿದ್ರೆ ಆವಾಗಿನ ಕಾಲದೊಳಗೆ ಲಕ್ಷಾಂತರ ರೂಪಾಯಿ ತೊಗೊಂಡು ಆರಾಮಾಗಿ ಇರ್ಬೋದಿತ್ತು. ಬಟ್ ದೇ ಹ್ಯಾವ್ ಚೂಸನ್, ನನ್ನ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಭಾರತದೊಳಗೆ ಬಂದು ಬ್ರಿಟಿಷರು ಹೊಡೆದ್ರು ಬಡಿದ್ರು, ಎಷ್ಟೆಲ್ಲ ನೋವುಗಳಾದರೂ, ಎಷ್ಟೆಲ್ಲ ಆದರೂ ಕೂಡ ನಮ್ಮ ದೇಶಕ್ಕೆ ಸ್ವತಂತ್ರ ಹೋರಾಟವನ್ನು ತಂದುಕೊಡ್ಲಿಕ್ಕೆ ಇವರೆಲ್ಲ ಫೈಟ್ ಮಾಡಿದ್ದನ್ನು ನಾವು ಕಾಣ್ತೀವಿ ಗೈಸ್. ಎಸ್, ಐ ವಿಲ್ ಗೋ ಟು ನ್ಯೂಸ್ ಪೇಪರ್. ಬಟ್ ಗಾಂಧೀಜಿಯವ್ರ ಬಗ್ಗೆ ನೀವು ಓದಿ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಸತ್ಯದ ಜೊತೆಗೆ ನನ್ನ ಅನ್ವೇಷಣೆ ಓದಿ, ನನ್ನ ಮುಂದಿನ ಒಂದು ಮೋಟಿವೇಶ್ನಲ್ ಪ್ರೇರಣೆಗೋಸ್ಕರ ಏನು ಬುಕ್ ಬಿಡುಗಡೆ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇದ್ರ ಮೇಲೂ ಒಂದು ಚಾಪ್ಟರ್ ಇರುತ್ತೆ, ನೈತಿಕತೆ ಬಗ್ಗೆ ಆಗಿರಬಹುದು. ಆ್ಯಂಡ್ ಈ ಎಲ್ಲ ಮಹನೀಯರ ಒಂದು ಕಂಬೈನ್ಡ್ ಇರುವಂಥ ಒಂದು ಸ್ಟೋರಿಗಳನ್ನು ನಾನು ನಿಮಗೆ ಕೊಡ್ತೀನಿ ನನ್ನ ಪುಸ್ತಕದ ಮೂಲಕ ಗೈಸ್. ನೆಕ್ಸ್ಟ್, ಜನಸಂದಣಿ ನಿರ್ವಹಣೆ ಸವಾಲು, ಪೊಲೀಸರಿಗೆ ಜನರ ಸಹಕಾರ ಅಗತ್ಯ. ದಿಸ್ ಈಸ್ ಗುಡ್ ಆರ್ಟಿಕಲ್ ಗೈಸ್.
ನೋಡಿ, ಎಷ್ಟೇ ಕಾನೂನುಗಳನ್ನ ಮಾಡಿರಿ, ಏನೇ ಮಾಡಿರಿ, ನಮ್ಮ ದೇಶದೊಳಗಿನ ಪ್ರಾಬ್ಲಮ್ ಏನು ಅಂದರೆ ಯಾರೂ ಓದಂಗಿಲ್ಲ, ಯಾರಿಗೂ ಅದರ ಬಗ್ಗೆ ಅರ್ಥ ಆಗೋದಿಲ್ಲ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡೋಂಗಿಲ್ಲ. ಹೀಗಾಗಿ ಜನ ಬದಲಾದರೆ ಈ ದೇಶ ಬದಲಾಗುತ್ತೆ. ಓಕೆ, ಕಾನೂನು ಬದಲಾದರೆ, ಸೆಲೆಬ್ರಿಟಿ ಬದಲಾದರೆ, ಅದು ಆದರೆ ಇದು ಆದರೆ ಏನೂ ಆಗೋದಿಲ್ಲ. ರೀಸೆಂಟ್ಲಿ ಆದಂಥ RCB ಸ್ಟ್ಯಾಂಪೇಡ್ ಒಳಗಾಗಿರ್ಬೋದು, ಪೂರಿ ಜಗನ್ನಾಥ್ ಟೆಂಪಲ್ ಒಳಗಾಗಿರ್ಬೋದು, ದೇಶದ ಯಾವುದೇ ಮೂಲೆಯಲ್ಲಿ ಆದಂಥ ಈ ಕಾಲು ತುಳಿತಕ್ಕೆ ಮೂಲ ಕಾರಣನೇ ಜನ. ಓಕೆ, ಸೊ ಯಾಕೆ ಮೈಂಡ್ಲೆಸ್ ಆಗಿ ಅಲ್ಲಿ ಹೋಗ್ತಾರೆ ಆ್ಯಂಡ್ ಯಾಕೆ ಹಿಂದೆ ಮುಂದೆ ವಿಚಾರ ಮಾಡ್ದೇನೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ರು. ಆಮೇಲೆ ಈ ವಿಜಯೋತ್ಸವದಂಥದ್ದು ಇನ್ನೊಮ್ಮೆ ಮರುಕಳಿಸ್ದೇ ಇರುವ ಹಾಗೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ SOP. ಓಕೆ, SOP ಅಂದರೆ ಪ್ರಾಮಾಣೀಕೃತ ಕಾರ್ಯಾಚರಣೆ ವಿಧಾನ ಅಂತ ಇವರು ಹೇಳಿದ್ದಾರೆ. ಹಾಗಂದ್ರೆ ಏನು, ಇವರು ಇಂಪ್ಲಿಮೆಂಟ್ ಮಾಡಲಿ. ಈ ರ್ಯಾಲಿ ನಡೆಯುವಂಥಲ್ಲಿ, ಕ್ರೀಡಾ ರ್ಯಾಲಿಗಳು ನಡೆಯುವಂಥಲ್ಲಿ, ಆಮೇಲೆ ಧಾರ್ಮಿಕ ರ್ಯಾಲಿಗಳಂತ ನಡೆಯುವಂಥಲ್ಲಿ, ಬೃಹತ್ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯೋಕ್ಕಿಂತ ಮುಂಚೆ ಪ್ರಾಪರಾಗಿ ಪರ್ಮಿಷನ್ ತೊಗೊಂಡು ಅವುಗಳನ್ನ ನಡೆಸಬೇಕು. RCB ತಂಡ ಈ ಒಂದು ರ್ಯಾಲಿಯನ್ನು ಮಾಡಿದೆ. ಇಲ್ಲಿ ಪೊಲೀಸರಿಂದ ಪರ್ಮಿಷನೇ ಇರಲಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಪೊಲೀಸರಿಂದ ಪರ್ಮಿಷನೇ ಇಲ್ಲದೆ ಯಾರು ನಡೆಸಿದ್ರು ಮಹಾನುಭಾವರು 11 ಜನರ ಒಂದು, ಅಂದರೆ ಆನ್ ರೆಕಾರ್ಡ್ 11 ಜನರ ಒಂದು ಜೀವವನ್ನು ಇಲ್ಲಿ ಕಳ್ಕೊಂಡಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ಈವನ್ ಪೊಲೀಸರಿಗೂ ಕೂಡ ಇಂಥ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಕಾರ್ಡಿಯೋಪಲ್ಮಿನರಿ ರಿಸಿಟೇಷನ್ ಅನ್ನುವಂಥ ಒಂದು ತರಬೇತಿಯನ್ನು ಕೂಡ ಕೊಡ್ತಿದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ಯಾರಾದರೂ ಜೀವನ ಮತ್ತು ಮರಣದ ನಡುವೆ ಹೋರಾಡ್ತಿದ್ರೆ ಅಂಥವ್ರಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಓಕೆ, ಸೊ ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇರುವಂಥ SOP ಒಳ್ಳೆಯ ಒಂದು ಯೋಜನೆ ಆಗಿದೆ. ಯಾವ ಥರ ಜನರ ದಟ್ಟಣೆಯನ್ನು ಕಡಿಮೆ ಮಾಡಬೇಕು, ಪೊಲೀಸರ ಆರೋಗ್ಯವನ್ನು ಮೊದಲು ಕಾಪಾಡ್ಕೋಬೇಕು, ನಂತರ ವೈಫಲ್ಯ ಆದರೆ ಯಾರನ್ನು ಬ್ಲೇಮ್ ಮಾಡಬೇಕು, ಅದು ಆದಮೇಲೆ ಈ ಒಂದು ಜನರ ಸುರಕ್ಷೆಯ ಮೂಲ ಆಗಿರೋದ್ರಿಂದ ಮತ್ತು ಪೊಲೀಸರ ಒಂದು ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಅದನ್ನು ಹೆಚ್ಚಿಗೆ ಮಾಡುವಂತಹ ಅವಶ್ಯಕತೆ ಕೂಡ ಇದೆ. ಓಕೆ, ಎಲ್ಲೇ ಜನ ಸೇರ್ತಾರೆ, ಏನೋ ಇಂಥ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಅಂದರೆ ಕೇರ್ಫುಲ್ ಆಗಿರಬೇಕು, ವಿವೇಕರಹಿತವಾಗಿ ಜನ ಸೇರಬೇಕು. ಅಂದಾಗ ಮಾತ್ರ ಈ ಜನದಟ್ಟಣೆಯನ್ನು ತಡಿಬಹುದು ಅಂತ ನೀವು ಈ ಆರ್ಟಿಕಲನ್ನು ಬರಿಬೋದು ಗೈಸ್. ಇದು ಮ್ಯಾನ್ ಮೇಡ್ ಡಿಸಾಸ್ಟ್ರು ಅಥವಾ ನ್ಯಾಚುರಲ್ ಡಿಸಾಸ್ಟರು, ಅಂದರೆ ಮಾನವ ನಿರ್ಮಿತ ಡಿಸಾಸ್ಟರು ಅಥವಾ ನೈಸರ್ಗಿಕವಾದಂಥ ಒಂದು ವಿಪತ್ತು ನಿರ್ವಹಣೆ ಅಂತೀವಲ್ಲ, ಸೊ ಯಾವ ತರಹದ ವಿಪತ್ತು ಅಂತ ನನಗೆ ಕೆಳಗೆ ಬರೀರಿ ಗೈಸ್. ಇದು ದ್ವಿಭಾಷಾ ಸೂತ್ರದ ಸಮಯ. ನೋಡಿ, 1948-49ರಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ, ದಟ್ ಈಸ್ ಯೂನಿವರ್ಸಿಟೀಸ್ ಗ್ರ್ಯಾಂಟ್ಸ್ ಕಮಿಷನ್, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್ ಅಂತಹ ಬಹುಭಾಷಾ ರಾಷ್ಟ್ರಗಳಿಂದ ಪ್ರೇರಣೆ ಪಡೆದು ಭಾರತದಲ್ಲೂ 3 ಭಾಷೆಗಳನ್ನು ಕಲಿಯುವ ಅಗತ್ಯತೆಯನ್ನು ಪ್ರತಿಪಾದಿಸಿತು. ಇದನ್ನೆಲ್ಲ ನೋಡಿ 3 ಭಾಷೆ, ಹಿಂದಿ, ಇಂಗ್ಲೀಷ್ ಜೊತೆಗೆ ಅಲ್ಲಿನ ರೀಜನಲ್ ಭಾಷೆಯನ್ನು ಕೂಡ ಕಲೀಲಿ ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ಭಾಷಾ ಅಭಿಮಾನ ಎಲ್ಲರ ಹತ್ರನೂ ಕೂಡ ಬೆಳೀಲಿ, ಅದರ ಜೊತೆಗೆ ಹಿಂದಿ ಇಂಗ್ಲೀಷನ್ನು ಕೂಡ ಕಲೀಲಿ ಅನ್ನುವ ಕಾರಣಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡಿದರು. ಆದರೆ ರೀಸೆಂಟ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನು ಟೀಕೆ ಮಾಡಿದ್ದಾರೆ. ಇನ್ನು ಮುಂದೆ ಯಾರು ಇಂಗ್ಲೀಷ್ ಒಳಗೆ ಮಾತಾಡ್ತಾರೋ ಅವರಿಗೆ ಅಸಹ್ಯ ಆಗುವಂಗೆ ಆಗುತ್ತೆ ಈ ದೇಶದೊಳಗೆ, ಸ್ವಲ್ಪ ತಡೀರಿ ಅಂತ ಕೂಡ ಹೇಳಿದ್ದು. ಯಾಕೆ ಇವರು ಹೇಳಿದ್ದು ಅಂದರೆ, ನೋಡಿ, ಹಿಂದಿ ಭಾಷೆ ಐತ್ಲಾ, ಹಿಂದಿ ಭಾಷೆ ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರುತ್ತೆ, ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಹಿಂದಿ ಭಾಷೆಯನ್ನು ಹೇರಬೇಕೋ ಹೇರಬಾರ್ದೋ ಏನು ಮಾಡಬೇಕು ಅನ್ನೋದು, ಬೇರೆ ಭಾಷೆಗಳು ಗೃಹ ಸಚಿವಾಲಯದೊಳಗೆ ಬರೋದಿಲ್ಲ. ಹೀಗಾಗಿ ಡೆಫಿನೆಟ್ಲಿ ಇವರಿಗೆ ಈ ಅಧಿಕಾರ ಇದೆ ಅಂತ ಕೂಡ ಇವರು ಹೇಳ್ತಾರೆ ಗೈಸ್. ಆ್ಯಂಡ್ ಒಂದು ಮೀಟಿಂಗ್ ಕೂಡ ಆಗಿದೆ ಅದಕ್ಕೆ. ಆ್ಯಂಡ್ 1964ರಿಂದ 66ರ ಸಮಯದಲ್ಲಿ ಕೊಠಾರಿಯ ಆಯೋಗ, ಓಕೆ, ಶೈಕ್ಷಣಿಕರ ತ್ರಿಭಾಷಾ ಶಿಫಾರಸು ಮಾಡಿತ್ತು. ಅದರ ಪ್ರಕಾರನೇ ನಮ್ಮ ದೇಶದೊಳಗೆ ಇಂಪ್ಲಿಮೆಂಟು ಮಾಡಿತ್ತು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ವೆಲ್. ಓಕೆ, ಎಲ್ಲವೂ ಕೂಡ ಸರಿಯಾಗಿ ನಡೆದಿತ್ತು. ಅದರ ಜೊತೆಗೆ 2020ರ ಹೊಸ ಶಿಕ್ಷಣ ನೀತಿಯೊಳಗೂ ಕೂಡ ಇದನ್ನು ಅಳವಡಿಸಿಕೊಳ್ಳಲಾಯಿತು. ಓಕೆ, ಸೊ ಹಾಗೆ 1986ರೊಳಗೂ ಕೂಡ ಶಿಕ್ಷಣ ನೀತಿಯಲ್ಲಿ ಇದನ್ನು ಮುಂದುವರಿಸಿತ್ತು. 2020ರೊಳಗೂ ಕೂಡ ಮುಂದುವರಿಸಿದೆ. ಈಗ ಹೊಸ ನಾಟಕ ಶುರುವಾಗಿದೆ, ಅಂದರೆ ಹಿಂದಿಯನ್ನು ಹೇರಿಕೆ ಮಾಡಬೇಕು ಅಂತ. ಆದರೆ ಸೌತ್ ಇಂಡಿಯಾದ ರಾಜ್ಯಗಳು ಇದನ್ನು ಬೇಡ ಅಂತಿದ್ದಾವೆ. ನಾವು 2 ಭಾಷಾ ನೀತಿಯನ್ನು ಮಾತ್ರ ನಮಗೆ ಸಾಕು, 3 ಭಾಷೆಗಳನ್ನ ಎದಕ್ಕೆ ಕಲಿಬೇಕು? ಹಿಂದಿ ಒಳಗೆ ನಮ್ಮ ಹುಡುಗರು ಕಲ್ತರು ಪಾಸ್ ಆಗ್ತಾ ಇಲ್ಲ, ಅವ್ರಿಗೆ ಓದಕ್ಕೂ ಬರೋದಿಲ್ಲ. ಓಕೆ, ಈ ಭಾಷೆಗಳನ್ನು ಎದಕ್ಕೆ ಕಲಿಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಸೌತ್ ಇಂಡಿಯಾದ ರಾಜ್ಯಗಳು ಕೇಳ್ತಿದ್ದಾವೆ. ರಾಷ್ಟ್ರೀಯ
ಪ್ರವೇಶ ಪರೀಕ್ಷೆ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕದಲ್ಲಿ 10ನೇ ತರಗತಿ ಪರೀಕ್ಷೆ ಪಾಸ್ ಆದವರಲ್ಲಿ ಅನೇಕರು ನೋಡಿ 1,42,000 ಮಕ್ಕಳು ಹಿಂದಿಯೊಳಗೆ ಫೇಲ್ ಆಗ್ಯಾರ. ಓಕೆ, ಅಂದರೆ ಹಿಂದಿ ಒಳಗೆ ರಾಷ್ಟ್ರ ಮಟ್ಟದಲ್ಲಿ ಇಂಗ್ಲೀಷ್ನ ಕಲಿತಿದ್ದಾರೆ. ಹಿಂದಿ ಯಾಕೆ ಕಲಿಬೇಕು? ಹಿಂದಿ ಭಾಷೆಗೆ ಮಾತ್ರ ಉಪಯೋಗ ಆಗ್ತಿದೆ. ಕೇಂದ್ರ ಸರ್ಕಾರದ ಎಲ್ಲ ಜಾಬ್ಗಳು ಹಿಂದಿ ಮತ್ತು ಇಂಗ್ಲೀಷ್ ಬಲ್ಲವರಿಗೆ ಹೋಗ್ತಿದ್ದಾವೆ. ಆ ಕಾಲದೊಳಗೆ ಉತ್ತರ ಪ್ರದೇಶದ ಪತ್ರಿಕೋದ್ಯಮವೂ ಕೂಡ ಅಲ್ಲಿನ ಸಣ್ಣ ಭಾಷೆಯನ್ನು ಹಿಂದಕ್ಕೆ ಸಾಮಾನ್ಯವಾಗಿ ಹಿಂದಿಯನ್ನು ಒಪ್ಪಿಗೆ ಆದಂತೆ ತೋರಿಸ್ತಿತ್ತು. ಅಷ್ಟೇ ಅಲ್ಲ, ಇವತ್ತು ಸುಮಾರು 70 ಕೋಟಿ ಜನರು ಹಿಂದಿಯನ್ನು ಮಾತನಾಡ್ತಾರೆ. ಅಂದರೆ ಮೆಜಾರಿಟಿ ಜನಸಂಖ್ಯೆ ಮೋರ್ ದೆನ್ 50% ಜನ ಹಿಂದಿ ಮಾತಾಡ್ತಾರೆ. ಅಂದರೆ ಹಿಂದಿಯನ್ನು ಮೂಲ ಭಾಷೆಯನ್ನಾಗಿ ಮಾಡೋದು, ರಾಷ್ಟ್ರ ಭಾಷೆಯನ್ನಾಗಿ ಮಾಡೋದು ಅಫ್ಕೋರ್ಸ್ ಚಾಯ್ಸ್ ಆಗಿದೆ. ಸೊ ಇದ್ರ ಸಂಬಂಧ ಕೇಂದ್ರ ಸರ್ಕಾರ ಪ್ರಯತ್ನ ಕೂಡ ಮಾಡ್ತಾ ಇದೆ. ಓಕೆ, ಅದು ಆದಮೇಲೆ 2000 ಮೋಸ್ಟ್ ಆಫ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ದೇ ರಿಕ್ವೈರ್ಡ್ ಹಿಂದಿ ಆರ್ ಇಂಗ್ಲೀಷ್ ಗೈಸ್. 2011 ಜನಗಣತಿ ಪ್ರಕಾರ ಹಿಂದಿ ಮಾತನಾಡುವ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಸಂಖ್ಯೆ ಮೋರ್ ದೆನ್ 50,000 ಕೂಡ ಮೀರುವುದಿಲ್ಲ. ಆದರೆ ಹಿಂದಿಯನ್ನು ಮ್ಯಾಂಡೇಟ್ರಿ ಮಾಡಲಾಗಿದೆ. ಸೊ ಹೀಗೆ ಅನೇಕ ಈ ಭಾಷಾ ಚರ್ಚೆಗಳು ನಮ್ಮ ದೇಶದೊಳಗೆ ಪ್ರಾರಂಭ ಆಗಿದ್ದಾವೆ. ನಾನು ನಿಮಗೆ ಕೇಳ್ತಿದ್ದೀನಿ, ನೀವು ಯಾರೂ ಒಪಿನಿಯನ್ ಹೇಳೋದಿಲ್ಲ, ಆಮೇಲೆ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಮಾಡೋದಿಲ್ಲ ಗೈಸ್. ದ್ಯಾಟ್ಸ್ ಅ ಪ್ರಾಬ್ಲಮ್. ಆ್ಯಂಡ್ ಅದಕ್ಕೆ ನನಗೆ ಬೋರ್ ಆಗುತ್ತೆ. ನೀವು ಎಲ್ಲ ಆನ್ಸರ್ ಮಾಡಬೇಕು. ನೋಡಿ, ಈ ನಡುವೆ ದೊಡ್ಡ ಭಾಷೆಗಳ ಜಗಳದ ನಡುವೆ ಸಣ್ಣ ಸಣ್ಣ ಭಾಷೆಗಳು ನಶಿಸಿ ಹೋಗುವ ಎಚ್ಚರವನ್ನು ನಾವು ಕಾಪಾಡಿಕೊಳ್ಳಬೇಕು. ಕಳೆದ 50 ವರ್ಷಗಳಲ್ಲಿ ದೇಶದಿಂದ 220ಕ್ಕೂ ಹೆಚ್ಚು ಭಾಷೆಗಳು ಕಾಣೆಯಾಗಿವೆ. ಓಕೆ, ಸೊ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಒಂದು ಉತ್ತರ ಮಾಡಿರಿ. ಲಾಸ್ಟ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂತ ಎಷ್ಟಿದ್ದಾವೆ, ಕೊನೆಯದಾಗಿ ಸೇರಿಸಿದಂಥ ಭಾಷೆಗಳು ಯಾವ್ಯಾವು, ಎಷ್ಟನೇ ಅಮೆಂಡ್ಮೆಂಟ್, ಎಷ್ಟನೇ ತಿದ್ದುಪಡಿ ಮಾಡುವುದರ ಮೂಲಕ ಬೋಡೋ, ಡೋಗ್ರಿ, ಸಂತಾಲಿ, ಮೈಥಾಲಿ ಭಾಷೆಯನ್ನು ಆ್ಯಡ್ ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ದ್ವಿಭಾಷೆಯನ್ನು ನೀವು ಅಡಾಪ್ಟ್ ಮಾಡ್ಕೋಬೋದು. ಆದರೆ ಏನು ಮಾಡಬೇಕು, ನೀವು ಈ ಒಂದು ಸಣ್ಣ ಸಣ್ಣ ಭಾಷೆಗಳನ್ನು ತಲೆಯೊಳಗೆ ಇಟ್ಕೋಬೇಕು. ಭಾರತದಲ್ಲಿ 344 ಭಾಷೆಗಳು ಅಪಾಯದ ಅಂಚಿನಲ್ಲಿವೆ ಎಂದು ಯುನೆಸ್ಕೋದ ವರದಿ ಕೂಡ ಹೇಳುತ್ತೆ ಗೈಸ್. ಓಕೆ, ದಟ್ಸ್ ಅದು ಡೇಂಜರ್ನ ಫೇಸ್ ಮಾಡ್ತಾ ಇದೆ ಅಂತ. ನೆಕ್ಸ್ಟ್, ವಿಚಾರಣೆ ಮತ್ತು ದಂಡನೆ, ತ್ವರಿತ ವಿಚಾರಣೆ ಮತ್ತು ದಂಡನೆ ಹೊಸ ವ್ಯವಸ್ಥೆಯನ್ನು ಉತ್ತರ ಪ್ರದೇಶದೊಳಗೆ ಜಾರಿಗೆ ತಂದು 2 ವರ್ಷ ಆಗಿದೆ. ಇದು ಭಾರಿ ಇಫೆಕ್ಟಿವ್ ಆಗಿದೆ ಮತ್ತು ಇದು ದೇಶಾದ್ಯಂತ ಒಂದು ಮಾದರಿ ಕಾನೂನಾಗಿದೆ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ. ಅದರ ಹೆಸರೇ ಆಪರೇಷನ್ ಕನ್ವಿಕ್ಷನ್. ಓಕೆ, ಈ ಪೂರ್ತಿ ಆರ್ಟಿಕಲನ್ನು ನಾನು ಓದಿದ್ದೀನಿ ಗೈಸ್. ಹಿಂಗಂದ್ರೆ ಏನು? ಓಕೆ, ನೋಡಿ, ಶೀಘ್ರ ವಿಲೇವಾರಿ ಹೇಗೆ, ಇಲ್ಲಿ ಸ್ವಲ್ಪನೇ ನಾನು ನಿಮಗೆ ಹೇಳಿ ನಿಮಗೆ ತಿಳಿಯುವ ಹಾಗೆ ಹೇಳ್ತೀನಿ. ಈ ಒಂದು ಪ್ರಕರಣಗಳನ್ನು ಗುರುತಿಸುವುದು, ಅವುಗಳ ತನಿಖೆ, ವಿಚಾರಣೆ, ಉಸ್ತುವಾರಿ ಎಲ್ಲವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ತ್ವರಿತವಾಗಿ ಮಾಡಲಾಗ್ತದೆ ಅಂತ ಸರ್ಕಾರ ಹೇಳಿದೆ. ಅಪರಾಧಗಳ ತ್ವರಿತ ವಿಲೇವಾರಿ ಮಾಡುವ ದಿಶೆಯಲ್ಲಿ ಮೊದಲು ಆರೋಪಿಗಳನ್ನು ಬಂಧಿಸಲಾಗುತ್ತಿತ್ತು, ನಂತರ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿಗಳನ್ನು ಸಂಗ್ರಹಿಸಲಾಗುತ್ತಿದೆ. ಅದಾದ ನಂತರ ತನಿಖೆ ನಡೆಸಿ ನ್ಯಾಯಾಲಯ ಕಡಿಮೆ ಅವಧಿಯಲ್ಲಿ ಸಾಬೀತು ಮಾಡುವಂತೆ ಇದನ್ನೆಲ್ಲ ಮಾಡಲಾಗಿತ್ತು. ಓಕೆ, ಸೊ ಸಲ್ಲಿಕೆಯಾದ 3 ದಿನಗಳಲ್ಲಿ, ಅಂದರೆ ಅಪರಾಧ ಈ ಒಂದು ಡಾಕ್ಯುಮೆಂಟ್ ಸಲ್ಲಿಕೆಯಾದ 3 ದಿನದ ಒಳಗಾಗಿ ದೋಷಾರೋಪ ನಿಗದಿ ಮಾಡಲಾಗುತ್ತಿದೆ. ಈ ದಿಶೆಯಲ್ಲಿ ಜಿಲ್ಲಾ ಪೊಲೀಸರು ಆಯಾ ಜಿಲ್ಲಾ ವ್ಯಾಪ್ತಿಯ ನ್ಯಾಯಾಲಯಗಳಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸ್ತಾರೆ. ಜೊತೆಗೆ ಪ್ರತಿದಿನವೂ ಕೂಡ ಪ್ರಕರಣಗಳ ವಿಚಾರಣೆ ನಡೆಯುವಂತೆ ವಿನಂತಿ ಮಾಡಿಕೊಳ್ಳಲಾಗುತ್ತದೆ. ಮತ್ತೊಂದೆಡೆ ಪ್ರಕರಣಗಳಿಗೆ ಸಂಬಂಧಿಸಿದ ಜಿಲ್ಲಾ ವರಿಷ್ಠಾಧಿಕಾರಿಯು ವಿಧಿ ವಿಜ್ಞಾನ ಪ್ರಯೋಗಗಳ ಸಂಪರ್ಕದಲ್ಲಿದ್ದು ಈ ಎಲ್ಲ ಕೆಲಸಗಳನ್ನ ಬೇಗ ಮಾಡಿ 30 ದಿನದ ಒಳಗೆ ಆ ಪ್ರಕರಣವನ್ನು ಕ್ಲೋಸ್ ಮಾಡಲಾಗುತ್ತೆ. ತ್ವರಿತ ನ್ಯಾಯ. ಓಕೆ, ಸೊ ಆಮೇಲೆ ಈ ಒಂದು ಗೆಜೆಟೆಡ್ ಆಫೀಸರ್ ಅವರ ಉಸ್ತುವಾರಿಯಲ್ಲಿ ಈ ಎನ್ಕ್ವೈರಿ ಎಲ್ಲ ನಡೆಯುತ್ತೆ. ಓಕೆ, ಹೊಸ ಕಾನೂನುಗಳ ಅಡಿಯಲ್ಲಿ ಇದರ ಅಡಿಯಲ್ಲಿ 457 ಪ್ರಕರಣಗಳನ್ನು ಇಲ್ಲಿವರೆಗೂ ಇತ್ಯರ್ಥ ಮಾಡಿದೆ. ತ್ವರಿತ ಕಾನೂನು ಒಳ್ಳೆಯದು ಅಥವಾ ಕೆಟ್ಟದ್ದು, ಭಿನ್ನ ದಾರಿ ಬಂದಿತು ಆಕ್ಷೇಪ. ನೋಡಿ, ಉತ್ತರ ಪ್ರದೇಶ ಹಿಂದಿನಿಂದಲೂ ಕೂಡ ಅಪರಾಧಗಳಿಗೆ ಕುಖ್ಯಾತವಾಗಿದೆ ಮತ್ತು ಫೇಮಸ್ ಕೂಡ ಆಗಿದೆ. ಸೊ ಹೀಗೆ ಭಿನ್ನ ದಾರಿಯನ್ನು ಮಾಡೋದ್ರಿಂದ ಮಹಿಳಾ ದೌರ್ಜನ್ಯಗಳಾಗಿರ್ಬೋದು, ಮಕ್ಕಳ ಮೇಲೆ ಅಪರಾಧಗಳಾಗಿರ್ಬೋದು, ಪೋಕ್ಸೋ ಕೇಸ್ಗಳಾಗಿರ್ಬೋದು, ಅದಕ್ಕೆ ತ್ವರಿತ ನ್ಯಾಯವನ್ನು ಕೊಡುವಲ್ಲಿ ಇವು ಯಶಸ್ವಿಯಾಗಿದೆ. ಈ ಕಾನೂನು ಯಶಸ್ವಿಯಾಗಿದೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇನ್ನೊಂದು, ಇದೇ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಕಾನೂನನ್ನು ತಂದಿದ್ದನ್ನು
ಇವನ್ ಸುಪ್ರೀಂ ಕೋರ್ಟ್ ಇದಕ್ಕೆ ಚಾಟಿ ಬೀಸಿದೆ. ಯಾವುದೇ ಕಾರಣಕ್ಕೂ ಅದನ್ನು ಉತ್ತರ ಪ್ರದೇಶದೊಳಗೆ ಜಾರಿ ಮಾಡಬಾರ್ದು. ಅಲ್ಲಷ್ಟೇ ಅಲ್ಲ, ದೇಶದ ಯಾವುದೇ ಭಾಗದೊಳಗೆ ಇದನ್ನು ಜಾರಿ ಮಾಡಿದರೂ ಕೂಡ ಕಾನೂನು ಬಾಹಿರ ಅಂತ ಕೂಡ ಡಿಕ್ಲೇರ್ ಮಾಡಿದೆ ಗೈಸ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಇಂಪಾರ್ಟೆಂಟ್. ಇವಿಷ್ಟು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಮುಖ್ಯವಾದಂಥ ಆರ್ಟಿಕಲ್ಲು. ಇಲ್ಲಿ ಒಂದು ಸ್ಟೋರಿ ಇದೆ. ಉತ್ತರಾಧಿಕಾರಿಯ ಆಯ್ಕೆ ಟ್ರಸ್ಟ್ ನಿರ್ಧಾರ ಮಾಡುತ್ತದೆ ಅಂತ ಹೇಳಿದ್ದು ಬೌದ್ಧ ಧರ್ಮಗುರು ದಲೈ ಲಾಮಾ ಅವರ ಹೇಳಿಕೆಗೆ ಚೈನಾ ಆಕ್ಷೇಪ ಅಂತ ಇದೆ. ಇದು ಹಿಂದೂ ಪೇಪರ್ನೊಳಗೂ ಬಂದಿದೆ. ಎಲ್ಲಿ ಓವರ್ಲ್ಯಾಪ್ ಆಗ್ತವೆ ಅದನ್ನು ಒಂದು ಪೇಪರ್ ಒಳಗೆ ಹೇಳಿರ್ತೀನಿ, ಉಳ್ಕಿದ್ದನ್ನು ನಾನು ಹಿಂದೂನಲ್ಲಿನೇ ಹೇಳಿರ್ತೀನಿ ಗೈಸ್. ನೋಡಿ, ತಮ್ಮ ಉತ್ತರಾಧಿಕಾರಿ ಯಾರಾಗಬೇಕು ಅಂತ 90 ವರ್ಷದ ಬರ್ತ್ಡೇ ಆಚರಿಸಿಕೊಳ್ಳುವ ಮುಂಚೆ ದಲೈ ಲಾಮಾ ಅವರು ಹೇಳಿದ್ದು ಚೈನಾದ ಒಂದು ಕೆಂಗನ್ನಿಗೆ ಗುರಿಯಾಗಿದೆ. ಆ್ಯಂಡ್ ಚೈನಾ ಏನು ಹೇಳುತ್ತೆ ಅಂದರೆ, ಸರ್ ಕೆಂಗನ್ನಿಗೆ ಗುರಿ ಆಗೋದ್ರೊಳಗೆ ಏನಿದೆ, ಟಿಬೇಟ್ ಒಳಗೆ ಯಾರು ಧರ್ಮಗುರು ಆಗಬೇಕು ಅಂತ ಟಿಬೇಟಿಯನ್ಸೇ ಡಿಸೈಡ್ ಮಾಡಬೇಕಲ್ವ. ಚೈನಾ ಯಾಕೆ ತಲೆ ಕೆಡಿಸ್ಕೊಳುತ್ತೆ ಅಂದರೆ, ಚೈನಾ ಹೇಳುತ್ತೆ ನೆಕ್ಸ್ಟ್ ಧರ್ಮಗುರು ಯಾರು ಅಂತ ನಾವು ಡಿಸೈಡ್ ಮಾಡ್ತೀವಿ. ಟಿಬೇಟ್ ಈಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ಚೈನಾ. ಬಟ್ ಟಿಬೇಟ್ ಹೇಳುತ್ತೆ ಇಲ್ಲ, ನಮ್ಮದು ಸಪ್ರೇಟ್ ದೇಶ ಇದೆ, ನಾವು ಚೈನಾದ ಭಾಗವಲ್ಲ. ಇವಿಬ್ಬರ ನಡುವೆ ಟಿಬೇಟಿಯನ್ಸ್ಗೆ ಭಾರತದೊಳಗೆ ಶೆಲ್ಟರ್ ಕೊಡಲಾಗಿದೆ. ನಿಮಗೆ ಗೊತ್ತಿರ್ಬೋದು, ಟಿಬೇಟಿಯನ್ ಕ್ಯಾಂಪ್ಸ್ ಎಲ್ಲ ಕಡೆ ಇದೆ ಅಲ್ಲ, ಅರುಣಾಚಲ್ ಪ್ರದೇಶದಲ್ಲಾಗಿರ್ಬೋದು, ಈವನ್ ಹುಬ್ಳಿ ಧಾರವಾಡದೊಳಗಾಗಿರ್ಬೋದು, ಇಲ್ಲೆಲ್ಲ ಕ್ಯಾಂಪ್ಗಳು ಇದ್ದಾವೆ. ಸೊ ನಾವು ನಿರ್ಧಾರ ಮಾಡ್ತೀವಿ ಅಂಥೇಳಿ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ನಮಗೆ ಅವಶ್ಯಕತೆ ಇಲ್ಲ, ನಮ್ಮದು ಒಂದು ಕಮಿಟಿಯನ್ನು ಕೂಡ ಮಾಡಿದ್ದೇವೆ. ಬೌದ್ಧ ಧರ್ಮದ ಒಂದು ಲಾಮಾ ಧರ್ಮಗುರು ಯಾರಾಗಬೇಕು ನೆಕ್ಸ್ಟ್ ಅಂತ ಹೇಳಿ ಆ ಒಂದು ಸಮಿತಿನೇ ನಿರ್ಧಾರ ಮಾಡುತ್ತೆ ಅಂತ ಈ ಒಂದು ದಲೈ ಲಾಮಾ ಅವರು ಹೇಳಿದ್ದಾರೆ. ಸೊ ಚೈನಾ ಏನು ಹೇಳುತ್ತೆ, ನಮ್ಮದೇ ಅದು ಟಿಬೇಟ್, ನಮ್ಮದೇ ಅದು ಅಂತಾರೆ. ಟಿಬೇಟಿಯನರು ಅವಶ್ಯಕತೆ ಇಲ್ಲ, ನಿಮ್ದು ಯಾಕೆ ಬರ್ತದೆ ಟಿಬೇಟು ಅಂತ ಅವ್ರು ಹೇಳ್ತಾರೆ ಗೈಸ್. ಓಕೆ, ನೆಕ್ಸ್ಟ್ ಕಾವಡ್ ಯಾತ್ರೆ. ಇಲ್ಲಿ ನೀವು ಏನು ನೆನಪಿಡ್ಬೇಕಂದ್ರೆ, ಇದು ಎಲ್ಲಿ ನಡೆದಿತ್ತು, ಏನು ಜಾತ್ರೆ ಮರೆ. ಇದು ಕೂಡ ಈ ಹೋಟೆಲ್ ಮಾಲೀಕರದಾರಲ್ಲ, ಅದು ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಅಂಥೇಳಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಉತ್ತರ ಪ್ರದೇಶದ ಮುಜಫರ್ ನಗರದಲ್ಲಿ ನಡೆದಿತ್ತು ಕಾವಡ್ ಯಾತ್ರೆ. ಓಕೆ, ಏನು ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಆಕ್ಸಿಟಾಕ್ಸಿನ್ ಅಂದರೆ ಏನು, ಇದನ್ನು ಎದಕ್ಕೆ ಉಪಯೋಗ ಮಾಡ್ತಾರೆ? ಇಟ್ಸ್ ಅಧಿಕ ಹಾಲು ಮತ್ತು ಅಧಿಕ ಇಳುವರಿ ನೀಡಬೇಕು ಅಂತ ಪ್ರಾಣಿಗಳಿಗೆ, ಎಮ್ಮಿ ಆಕಳುಗಳಿಗೆ ನೀಡ್ತಾರೆ ಗೈಸ್. ಇದನ್ನು ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಿರ್ಬೇಕಾದ್ರೆ ಅಂತಾರಾಜ್ಯ ಜಾಲದಲ್ಲಿ 3 ಬಂಧನ ಮಾಡಿದೆ ಅಂತ ಬಂದಿದೆ. ಎದಕ್ಕೆ ಉಪಯೋಗ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿ, ನಿಮ್ಮ ಎಕ್ಸಾಮ್ಗೆ ಉಪಯೋಗ ಆದರೂ ಆಗುತ್ತೆ ಮುಂಬರುವಂಥ ದಿನಗಳಲ್ಲಿ. ಇದು ಇವತ್ತಿನ ಪ್ರಜಾವಾಣಿ ಪೇಪರ್ ಆಗಿತ್ತು. ಪ್ರಜಾವಾಣಿ ಪೇಪರ್ನ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಎಡಿಟೋರಿಯಲ್ ಏನು ಬಂದಿತ್ತು, ಅದಾದ ನಂತರ ಮತ್ತೆ ಏನೇನು ವಿಷಯಗಳಿದ್ದು ಅದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ ಗೈಸ್. ನೌ ಐ ವಿಲ್ ಕಮ್ ಟು ದ ಹಿಂದೂ. ಟುಡೇ ಇಸ್ ದ July 3, 2025 ಆ್ಯಂಡ್ ಲೆಟ್ಸ್ ಗೋ ಆನ್. ವಾಟ್ ಆರ್ ದ ಇಶ್ಯೂಸ್? ಓವರ್ಲ್ಯಾಪಿಂಗ್ ಇಶ್ಯೂಸ್ನ ನಾನು ಹೇಳೋದಿಲ್ಲ, ಓನ್ಲಿ ಹೊಸ ವಿಷಯ ಇದ್ದರೆ ಹೇಳ್ತೀನಿ. ಬ್ರಿಕ್ಸ್. ಓಕೆ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, ಬ್ರಿಕ್ಸ್ ವಿಲ್ ಹೆಲ್ಪ್ ಕ್ರಿಯೇಟ್ ಮಲ್ಟಿಪೋಲಾರ್ ವರ್ಲ್ಡ್ ಅಂತ ಇದೆ. ಮೋದಿಜಿ ಹೇಳಿದ್ದಾರೆ ಬ್ರಿಕ್ಸ್ ವಿಲ್ ಕ್ರಿಯೇಟ್ ಮಲ್ಟಿಪೋಲಾರ್ ವರ್ಲ್ಡ್. ಯಾರು ಫಸ್ಟ್ ಟೈಮ್ ಓದ್ತಿದ್ರು ಬ್ರಿಕ್ಸ್ ಅಂದರೆ ಏನು, ಇದ್ರ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾಗಬೇಕಾಗುತ್ತೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ. ಓಕೆ, ಸೊ ಮೊದಲು ಬ್ರಿಕ್ ಅಂತ ಇತ್ತು, ನಂತರ ಬ್ರಿಕ್ಸ್ ಆಯಿತು, ಈಗ ಬ್ರಿಕ್ಸ್ ಆಗಿನೇ ಮುಂದುವರೆದಿದೆ. ಇದರ ನೆಕ್ಸ್ಟ್ ಮೀಟಿಂಗ್ ಈ ಒಂದು ಬ್ರೆಜಿಲಲ್ಲಿ ನಡೆಯೋದಿದೆ. ಅದಕ್ಕಿಂತ ಮುಂಚೆ ಪ್ರಧಾನಿಯವರು 5 ನೇಷನ್ಸ್ ಟ್ರಿಪ್ ಕೈಗೊಂಡಿದ್ದಾರೆ. ಅವು ಯಾವ್ಯಾವ ನೇಷನ್ ಅಂತಾನು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಲ್ಟಿಪೋಲಾರ್ ವರ್ಲ್ಡ್ ಅಂದರೆ ಏನು, ಮಲ್ಟಿಪೋಲಾರ್ ಅಂದರೆ ಏನು, ಇದು ವರ್ಡ್ ಇಂಪಾರ್ಟೆಂಟು. ಒಂದು ವೆಕ್ಯಾಬ್ಲರಿ ಗೈಸ್ ಬರ್ಕೋರಿಪ್ಪ. ಯಾರ್ಯಾರು SSC ಓದಾತಿರಿ, ಯಾರ್ಯಾರು ಇಂಗ್ಲೀಷ್ ಕಲಿಬೇಕನ್ನತ್ತೀರಿ, ಪ್ಲೀಸ್ ರಿಮೆಂಬರ್. ನೋಡಿ, ವರ್ಡ್ ಒಳಗೆ ಇನ್ನೂ 2 ಥರ ಇದ್ದಾವೆ. ಓಕೆ, ಯೂನಿಪೋಲಾರ್. ಓಕೆ, ಯೂನಿಪೋಲಾರ್ ವರ್ಲ್ಡ್ ಅಂತ ಬರುತ್ತೆ. ಅಂದರೆ ಏನು? ಯೂನಿಪೋಲಾರ್, ಬೈಪೋಲಾರ್. ಓಕೆ, ಸೊ ಬೈಪೋಲಾರ್ ಆ್ಯಂಡ್ ಮಲ್ಟಿಪೋಲಾರ್, ಈ 3 ವರ್ಡ್ಗಳ ಮೀನಿಂಗ್ನ ನಾನು ಹೇಳ್ತೀನಿ. ಯೂನಿ ಅಂದರೆ ಏನು ನೆನಪಿಟ್ಕೊಂಡ್ಬಿಡ್ರಿ, ಒಬ್ಬರು. ಅಂದರೆ ಯೂನಿಪೋಲಾರ್ ವರ್ಲ್ಡ್ ಅಂದರೆ ಜಗತ್ತಿಗೆ ಒಂದು ದೇಶ ಇರುತ್ತೆ, ಅದು ಪವರ್ಫುಲ್ ಇರುತ್ತೆ, ಅದೇ ನಿರ್ಧಾರ ಮಾಡುತ್ತೆ ಏನೇನು ಬೇಕು ಏನೇನು ಬೇಡ ಅಂತ. ಫಾರ್ ಎಕ್ಸಾಂಪಲ್ ಅಮೇರಿಕಾ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ
ಅನ್ನೆಸೆಸರಿ ಇಂಟರ್ಫಿಯರ್ ಆಗಿ ಜಗಳ ಮಾಡೋದು. ಆಮೇಲೆ ಪಾಕಿಸ್ತಾನ ಇಂಡಿಯಾದ ನಡುವೆ ಏನಾದರೂ ಆದರೆ ನಾವು ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದು, ಪಾಕಿಸ್ತಾನ ರೊಕ್ಕ ಬಿಡುಗಡೆ ಮಾಡೋದು. ಓಕೆ, ಅಂದರೆ ತನ್ನ ಒಂದು ಮಹತ್ವವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಯೂನಿಪೋಲಾರ್, ಒಬ್ಬನೇ ಬಾಸ್. ಓಕೆ, ಯೂನಿಪೋಲಾರ್. ಬೈಪೋಲಾರ್ ಅಂದರೆ ಇಬ್ಬರು ಬಾಸ್. ನೋಡಿ, ವರ್ಲ್ಡ್ ವಾರ್ 2 ಆದಮೇಲೆ, ವರ್ಲ್ಡ್ ವಾರ್ 1 ವಿಶ್ವ ಮಹಾಯುದ್ಧ 1 ಮತ್ತು 2 ಆದಮೇಲೆ ಜಗತ್ತೇನಾಯಿತು? ಬೈಪೋಲಾರ್ ವರ್ಲ್ಡ್ ಆಗಿತ್ತು. ಒಂದು ಕಡೆಯಿಂದ ರಷ್ಯಾ, ಇನ್ನೊಂದು ಕಡೆಯಿಂದ ಅಮೆರಿಕಾ, ಬಿಗ್ ಪವರ್ಗಳು ಆಗಿದ್ದನ್ನು ನಾವು ಕಾಣ್ತೀವಿ. ಅದು ಆದಮೇಲೆ ಏನಾಯಿತು? ಕೋಲ್ಡ್ ವಾರ್ ಶುರುವಾಯಿತು. ಓಕೆ, ಬೈಪೋಲಾರ್ ವರ್ಲ್ಡ್ ಆದರೆ ನನ್ನ ಕಡೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೋ, ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೋ, ಎರಡು ದೇಶಗಳ ನಡುವೆ ಡೆಫಿನೆಟ್ಲಿ ಒಂದು ಜಗಳ ಹತ್ತುತ್ತೆ. ಯೂನಿಪೋಲಾರ್ ಆ್ಯಂಡ್ ಬೈಪೋಲಾರ್. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ. ನೆಕ್ಸ್ಟ್, ಮಲ್ಟಿಪೋಲಾರ್ ಅಂದರೆ, ಮಲ್ಟಿ ಅಂದರೆ ಸೋ ಮೆನಿ ಪವರ್ಸ್. ಓಕೆ, ಒಬ್ಬನು ಬಾಸ್ ಅಲ್ಲ, ಇಬ್ಬರು ಬಾಸು ಅಲ್ಲ, ಭಾಳ ಜನ ಬಾಸ್ಗಳು ಇರ್ತಾರೆ ಜಗತ್ತಿನೊಳಗೆ ಅಂತ ಹೇಳ್ದಂಗೆ. ಓಕೆ, ಸೊ ಮಲ್ಟಿಪೋಲಾರ್ ವರ್ಲ್ಡ್, ಬ್ರಿಕ್ಸ್ ಏನು ಮಾಡುತ್ತೆ ಅಂದರೆ ಮಲ್ಟಿಪೋಲಾರ್ ವರ್ಲ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯೂನಿಪೋಲಾರ್ ವರ್ಲ್ಡ್, ಬೈಪೋಲಾರ್ ವರ್ಲ್ಡ್ಸ್ ಆರ್ ವೆರಿ ವೆರಿ ಡೇಂಜರಸ್. ಒಬ್ಬರ ಹತ್ರನೇ ಎಲ್ಲ ಅಧಿಕಾರ ಕೊಡೋದು ಭಾಳ ಡೇಂಜರು. ಅದಕ್ಕೇ ನಮಗೆ ಮಲ್ಟಿಪೋಲಾರ್ ವರ್ಲ್ಡ್ನ ಕ್ರಿಯೇಟ್ ಮಾಡಲಿಕ್ಕೆ ಬ್ರಿಕ್ಸ್ ಹೆಲ್ಪ್ ಮಾಡುತ್ತೆ ಅಂತ ಸೊ ಇಲ್ಲಿ ಹೇಳಿದ್ದನ್ನು ಕಾಣ್ತೀವಿ. ಓಕೆ, ಆ ವರ್ಡ್ ಮೀನಿಂಗ್ನ ಅರ್ಥ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ದ್ಯಾಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಸೊ ಮೋದಿಜಿ ಈಸ್ ವಿಸಿಟಿಂಗ್ ಸೆವೆರಲ್ ಅದರ್ ಕಂಟ್ರೀಸ್. ಇವನ್ ಬೇರೆ ಬೇರೆ ದೇಶಗಳು ಕೂಡ ಅವರಿಗೆ ಈ ಒಂದು ಅವಾರ್ಡ್ನ ಕೊಡ್ತಿದ್ದಾವೆ. ಇವನ್ ಗಾನಾಗೂ ಕೂಡ ಇವರು ಹೋಗಿದ್ದಾರೆ. ಆ್ಯಂಡ್ ದೀಸ್ ಆರ್ ದ ಕಂಟ್ರೀಸ್, ನೆಕ್ಸ್ಟ್ 5 ಕಂಟ್ರೀಸ್ ಹಿ ಈಸ್ ಗೋಯಿಂಗ್ ಟು ವಿಸಿಟ್. 5 ದೇಶಗಳು ಯಾವ್ಯಾವ ದೇಶಕ್ಕೆ ಹೋಗ್ತಿದ್ದಾರೆ ಅಂತ ಇಲ್ಲಿ ನೋಡಿ. ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್ ಗೆ ಹೋಗ್ತಿದ್ದಾರೆ. ಆ್ಯಂಡ್ ಯಾವ್ಯಾವ ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್ ಅಂತ ನೀವು ನನಗೆ ಹೇಳಬೇಕು. ಎಕನಾಮಿಕ್ ಕಮ್ಯುನಿಟಿನ ಭೇಟಿ ಆಗ್ತಿದ್ದಾರೆ. ಆ್ಯಂಡ್ ಇವನ್ ಘಾನಾದ ಪ್ರೆಸಿಡೆಂಟ್ ಏನು ಹೇಳಿದ್ದಾನೆ ಅಂದರೆ, ನಮ್ಮ ದೇಶವನ್ನು, ಘಾನಾವನ್ನು ವ್ಯಾಕ್ಸಿನ್ ಹಬ್ ಮಾಡಬೇಕು, ಅದಕ್ಕೆ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ, ಇಂಡಿಯಾ ಸಪೋರ್ಟ್ ಮಾಡಲಿ ಅಂತ ಕೂಡ ಹೇಳಿದ್ದಾರೆ. ಎನಿವೆ, ವಿ ಆರ್ ಹೆಲ್ಪಿಂಗ್ ದಿಸ್ ಆಲ್ ದ ಆಫ್ರಿಕನ್ ಕಂಟ್ರೀಸ್. ಯಾವ 5 ದೇಶಗಳಿಗೆ ಮೋದಿ ಈಗ ವಿಸಿಟ್ ಮಾಡ್ತಿದ್ದಾರೆ, ಲೆಟ್ ಮೀ ನೋ ಗೈಸ್. ಓಕೆ, ನೆಕ್ಸ್ಟ್, ಬ್ರಿಂಗ್ ಪರ್ಪಿಟ್ರೇಟರ್ಸ್ ಆಫ್ ಟೆರರ್ ಅಟ್ಯಾಕ್ ಇನ್ ಪಹಲ್ಗಾಮ್ ಟು ಜಸ್ಟಿಸ್, ಸೇಡ್ ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್. ವಾಷಿಂಗ್ಟನ್ DC ನಡೀತಾ ಇರುವಂಥ ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗಲ್ಲಿಗೆ ಯಟ್ ಅಗೇನ್ ಜೈಶಂಕರ್ ಅವರು ಹೇಳ್ತಿದ್ದಾರೆ, ಪರ್ಪಿಟ್ರೇಟರ್ಸ್, ಓಕೆ, ಟೆರರಿಸ್ಟ್ ಅಟ್ಯಾಕ್ ಒಳಗೆ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಟೆರರಿಸಮ್ಗೆ ನಾವು ಅಪೋಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕ್ವಾಡ್ದು ಫುಲ್ ಫಾರ್ಮ್ ಕೇಳಿದೆ, ನಿನ್ನೆ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರು ಹಾಕಿದ್ದೀರಾ? ಕ್ರಾಸ್ ಬಾರ್ಡರ್ ಟೆರರಿಸಮ್ ಆಗಿರ್ಬೋದು, ಆ್ಯಂಡ್ ಪಾಕಿಸ್ತಾನದ ಒಂದು ಅಜೆಂಡಾವನ್ನು ನಾವೆಲ್ಲ ಅಪೋಸ್ ಮಾಡಬೇಕು. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ಸ್ ಟು ಕೋಆಪರೇಟ್ ಆ್ಯಕ್ಟಿವಿಟೀಸ್ ವಿತ್ ಆಲ್ ರೆಲಿವೆಂಟ್ ಅಥಾರಿಟೀಸ್ ಇನ್ ದಿಸ್ ರಿಗಾರ್ಡ್ ಅಂತ ಕೂಡ ಇವರು ಕೇಳಿದ್ದಾರೆ. ಆ್ಯಂಡ್ ಇವನ್ ಇಂಡಿಯಾ ವಾಂಟ್ ಟು ಬಿಕಮ್ ಪರ್ಮನೆಂಟ್ ಮೆಂಬರ್ ಫಾರ್ ಯುನೈಟೆಡ್ ನೇಷನ್ಸ್. ಓಕೆ, ಅದಕ್ಕೂ ಕೂಡ ಸಪೋರ್ಟ್ ಬೇಕು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ನ್ಯೂ ಅಜೆಂಡಾ ಇಸ್ ದಟ್ at any cost we are not going to tolerate with terrorism, we have to strictly order Pakistan to curb the terrorism ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಸ್ಪೆಷಲ್ ಸೆಲ್, ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ನಿಮ್ಗೆ ಗೊತ್ತಿದೆ, ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನಾವು ವೈಷ್ಣವಿ ದೇವಿ ಯಾತ್ರೆ ನಡೀತಾ ಇದೆ. ಆ್ಯಂಡ್ ಸ್ಪೆಷಲ್ ಸೆಲ್ನ ಕ್ರಿಯೇಟ್ ಮಾಡಲಾಗಿದೆ. ಇಫ್ ದೇರ್ ಈಸ್ ಎನಿ ನ್ಯೂಸ್ ರಿಗಾರ್ಡಿಂಗ್ ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ ಅದನ್ನು ಟೇಕ್ ಕೇರ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಡಿವೋಟೀಸ್ ಅರೈವಿಂಗ್. ಓಕೆ, ಈ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಅಮರ್ನಾಥ್ ಯಾತ್ರಾ ಪ್ರಾರಂಭ ಆಗ್ತಾ ಇದೆ. ಪಿಲ್ಗ್ರಿಮೇಜ್, ಓಕೆ, ಪಿಲ್ಗ್ರಿಮ್ಸ್ ಅಂದರೆ ಈ ಒಂದು ತೀರ್ಥಯಾತ್ರೆಗೆ ಹೊಂಟಂಥವ್ರು, ಅವ್ರಿಗೆ ಪಿಲ್ಗ್ರಿಮ್ಸ್ ಅಂತ ಕರೀತಾರೆ. ನಿಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ವೆಕ್ಯಾಬ್ಲರಿಗಳನ್ನು ನೀವು ಸಪ್ರೇಟಾಗಿ ಬರ್ಕೊಳ್ಳಿ ಗೈಸ್. ನಾನು ವೆಕ್ಯಾಬ್ಲರಿನೂ ಹೇಳ್ತಾ ಹೋದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ನಾನು ಹೇಳಿಲ್ಲ, ಹಿಂದೂ ಹೇಳೋಕ್ಕೇ ಒಂದು 2 ತಾಸಾದರೂ ಬೇಕು. ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಂಡ್ ದ್ಯಾಟ್ ಮಚ್ ಈಸಿಲಿ. ನಾನು ಮೇಲಿಂದ ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಕರ್ನಾಟಕದೊಳಗೆ ಅದನ್ನು ಹೇಳ್ತಾ ಇದ್ದೀನಿ. ಕೇರಳ ಟೂರಿಸಮ್, ವಾಟ್ ಈಸ್ ದ ಸ್ಲೋಗನ್ ಆಫ್ ಕೇರಳ ಟೂರಿಸಮ್ ಗೈಸ್? ಕರ್ನಾಟಕದ್ದು ಒನ್ ಸ್ಟೇಟ್ ಮೆನಿ ವರ್ಡ್ ಇದೆ ಅಲ್ವಾ, ಕೇರಳದ ಏನೈತಿ ಅಂತ ನನಗೆ ಹೇಳ್ರಿ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟೆಡ್ ಟು ಆಸ್ಕ್ ಯು. ಕೇರಳ ಟೂರಿಸಮ್ ಸ್ಲೋಗನ್ ಏನಿದೆ ಅಂತ ನೀವು ನನಗೆ ಹೇಳಬೇಕು. ನೋಡಿ, 2 ಆರ್ಟಿಕಲ್ ಬಂದಿದ್ದಾವೆ. ಒಂದು ಅಂಡರ್ ಫೈರ್. ನೋಡಿ,
ಈ ಒಂದು ಹೈದರಾಬಾದ್ನೊಳಗೆ ಆದಂಥ ಕೆಮಿಕಲ್ ಫ್ಯಾಕ್ಟ್ರಿ ಬ್ಲಾಸ್ಟಲ್ಲಿ 37 ಮೆಂಬರ್ಸ್, ನಿನ್ನೆ 36 ಇತ್ತಲ್ಲ, 37 ಮೆಂಬರ್ಸ್ ಬ್ಲಾಸ್ಟ್ ಆಗಿದ್ದಾರೆ. ಆ್ಯಂಡ್ ಇಂಡಿಯಾದೊಳಗೆ ಯಾವಾಗ ಎಲ್ಲೆಲ್ಲಿ ಬ್ಲಾಸ್ಟ್ ಆಗಿದ್ದಾವೆ, ಎಷ್ಟೆಷ್ಟು ಜನ ಸತ್ತೋಗಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಂಪಾರ್ಟೆಂಟ್ ಫಾರ್ ಅಸ್ ಈಸ್ ಸೆಕೆಂಡ್ ಪ್ಯಾರಾಗ್ರಾಫಿಂದ ದ ಟೆಂಪ್ರೇಚರ್ಸ್ ಇನ್ ದ ರಾದರ್ ಡ್ರೈ, ಹಾಟ್ ಆರ್ ಬೆಲ್ಟ್ ಆಫ್ ಈ ಒಂದು ಫ್ಯಾಕ್ಟ್ರಿಗಳಲ್ಲಿ ಯಾವ ಥರ ಟೆಂಪ್ರೇಚರ್ ಇರುತ್ತೆ, ಏನು ಮಾಡಬೇಕು, ಸೇಫ್ಟಿ ಮೆಜರ್ಸ್ನ ಕೈಗೊಳ್ಳಬೇಕು, ಇದಕ್ಕೆ ಕಾನೂನುಗಳು ಕೂಡ ಇದ್ದಾವೆ. ಓಕೆ, ಎಕ್ಸ್ಪ್ಲೋಸಿವ್ ರೂಲ್ಸ್ ಅಂತ ಇದೆ ನೋಡಿ, ದ ಎಕ್ಸ್ಪ್ಲೋಸಿವ್ ರೂಲ್ಸ್ 2008. ಆ್ಯಂಡ್ ಸೊ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಫಂಕ್ಷನ್ಸ್, ಓಕೆ, ಅದು ಕೂಡ ಇರೋದನ್ನು ನಾವು ಕಾಣ್ತೀವಿ. ಹೀಗೆ ಈ ಎಕ್ಸ್ಪೋಸಿವ್ಗಳನ್ನು ನಾವೆಲ್ಲರೂ ಮಾನಿಟರ್ ಮಾಡುವ ಅವಶ್ಯಕತೆ ಇದೆ, ಲೈಫ್ಗಳಿಗೆ ಒಂದು ಬೆಲೆ ಕೊಡುವಂಥ ಅವಶ್ಯಕತೆ ಇದೆ. ಇಷ್ಟೆಲ್ಲ ಒಂದು ರಿಸ್ಕ್ ಒಳಗೆ ಕೆಲಸ ಮಾಡ್ತಿರ್ತಾರಂದ್ರೂ ಕೂಡ, ಅವ್ರ ಜೀವ ಹೋಗುತ್ತಾ ಇದೆ ಅಂದರೂ ಕೂಡ ಅಷ್ಟೊಂದು ಕೇರ್ ತೊಗೊಳ್ತಾ ಇಲ್ಲ. ಇಂಡಿಯಾದೊಳಗೆ ಜೀವಕ್ಕೆ ಬೆಲೆ ಇಲ್ಲ, ಕೇರ್ ತೊಗೋಬೇಕು ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ. ಸೊ ಈ ಎಕ್ಸ್ಪ್ಲೋಸಿವ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಲ್ಲಿ ಮತ್ತೆ ಏನಾದರೂ ತಂತ್ರಜ್ಞಾನಗಳ ಅಳವಡಿಕೆ ಮಾಡಿ, ಫಾರ್ ಎಕ್ಸಾಂಪಲ್ AI ಅಂಥವನ್ನು ಅಳವಡಿಕೆ ಮಾಡಿ ಈ ನೋವುಗಳನ್ನು ತಪ್ಪಿಸ್ಲಿಕ್ಕೆ ನಾವು ನೋಡಬೇಕು ಅಂತ ಕೂಡ ಇದು ಆರ್ಟಿಕಲ್ ಹೇಳುತ್ತೆ ಗೈಸ್. ಅವೇ ಫ್ರಮ್ ದ ಎಡ್ಜ್. ನೋಡಿ, ಈ ಭೂಪಾಲ್ ಗ್ಯಾಸ್ ಟ್ರ್ಯಾಜಿಡಿ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. ಭೂಪಾಲ್ ಗ್ಯಾಸ್ ಟ್ರ್ಯಾಜಿಡಿಯಲ್ಲಿರುವಂಥ ವೇಸ್ಟ್ನ 337 ಟನ್ಸ್ ಆಫ್ ಟಾಕ್ಸಿಕ್ ವೇಸ್ಟ್ನ ಬರ್ನ್ ಮಾಡಲಿಕ್ಕೆ ತೊಗೊಂಡೋಗಿದ್ದು, ಅದು ಸಿಕ್ಕಾಪಟ್ಟೆ ಟೈಮ್ ಹಿಡಿದಿದೆ. ಯೂನಿಯನ್ ಕಾರ್ಬೈಡ್ ಕಂಪನಿ ಭೂಪಾಲ್ ಗ್ಯಾಸ್ ಟ್ರ್ಯಾಜಿಡಿಗೆ ಮೂಲ ಕಾರಣ ಆಗಿತ್ತು. ಗೈಸ್, ನೀವು ಯೂಟ್ಯೂಬ್ ಒಳಗೆ ಈ ಭೂಪಾಲ್ ಗ್ಯಾಸ್ ಟ್ರ್ಯಾಜಿಡಿ ಅಂತ ಹೊಡೀರಿ, ಅವಾಗ ಏನೇನಾಗಿತ್ತು, ಮೀಸೈಲ್ ಐಸೋಸೈನೇಟ್ ಹೆಂಗೆ ಒಂದು ಡೇಂಜರ್ನ ಕ್ರಿಯೇಟ್ ಮಾಡಿತ್ತು ಅನ್ನೋದನ್ನು ಡೀಟೇಲ್ ಆಗಿ ಇರುವಂಥ ಒಂದು ಡಾಕ್ಯುಮೆಂಟ್ರಿಗಳಿದ್ದಾವೆ. ರಿಯಲಿ ನೈಸ್ ಗೈಸ್, you can definitely have a look on those documentaries. Next, rephasing global development finance. Okay, India should play very important role after COVID. India's development cooperation with a global south. India is emerging as a global south ಒಂದು ಲೀಡರ್ ಆಗಬೇಕಾಗಿದೆ. ಆ್ಯಂಡ್ ಅದಕ್ಕೆ ಇಂಡಿಯಾ ಹತ್ರ ಎಲ್ಲ ಕೆಪಾಸಿಟಿ ಇದ್ದಾವೆ. ಇಂಡಿಯಾ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು, ಪಾರ್ಟ್ನರ್ಶಿಪ್ಗಳನ್ನು ಮಾಡ್ಕೋಬೇಕು, ಆಮೇಲೆ ನಮ್ಮ ಒಂದು ಕೋಆಪ್ರೇಷನ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡಬೇಕು. ಆ್ಯಂಡ್ ಸಿಂಕಿಂಗ್ ದ ODA ಆ್ಯಂಡ್ ಡೆಪ್ಟ್ ಕ್ರೈಸಸ್. ಸೊ ಯಾವ ದೇಶ ಕಷ್ಟದೊಳಗಿದೆ ಅದಕ್ಕೆ ಸೊಲ್ಯೂಷನ್ನು ಕೂಡ ತರಬೇಕು, ಅದರ ಮೂಲಕ ನಾವು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡ್ಕೋಬೋದು ಅಂತ ಕೂಡ ಹೇಳಿದೆ. ಆ್ಯಂಡ್ ಇಂಟಿಗ್ರೇಟಿಂಗ್ ಕಂಪ್ಯಾಷನ್, ಪ್ರಯಾರಿಟೈಸೇಷನ್, ಪೆಲಿವೇಟಿವ್ ಕೇರ್. ಓಕೆ, ಪೆಲಿವೇಟಿವ್ ಕೇರ್ ಆ್ಯಕ್ಚುಲಿ ಈ ಹಾಸ್ಪಿಟಲಲ್ಲಿ 2 ಕೇರ್ಗಳು ಬರ್ತವೆ ಗೈಸ್, ಕ್ಯೂರೇಟಿವ್ ಕೇರ್ ಆ್ಯಂಡ್ ಪೆಲಿವೇಟಿವ್ ಕೇರ್. ಸೊ ಯಾರಿಗೆಲ್ಲ ಇರಾಡಿಕೇಟಿಂಗ್ ಡಿಸೀಸ್, ಪೆಲಿವೇಟಿವ್ ಕೇರ್ ಫೋಕಸ್ ಆನ್ ಎಲಿವೇಷನ್ ಆಫ್ ಪೇನ್, ರೆಡ್ಯೂಸಿಂಗ್ ಸಫರಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಆಲ್ ದ ಪೇಷಂಟ್. ಇದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಪೆಲಿವೇಟಿವ್ ಕೇರ್. ಹಾಗಂದ್ರೆ ಏನು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಒಂದು ಮೀನಿಂಗ್ನ ಬರ್ಕೊಳ್ಳಿ. ಓಕೆ, WHO ಹೇಳುತ್ತೆ ಭಾರತದೊಳಗೆ ಈ ಒಂದು ರೋಗ ಬಂದ ಮೇಲೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಏನು ಪ್ರಯತ್ನಗಳಿದ್ದಾವೆ ಅವು ಅಷ್ಟರ ಮಟ್ಟಿಗೆ ನಡೀತಾ ಇಲ್ಲ. ಪಬ್ಲಿಕ್ ಅವೇರ್ನೆಸ್ನ ಮೂಡಿಸಬೇಕು. ಆ್ಯಂಡ್ ಲಿಂಕಿಂಗ್ ಇಟ್ ವಿತ್ ಅ ಮೆಡಿಕಲ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಆದರೆ ಮೋಸ್ಟ್ ಆಫ್ ದಿ ಟೈಮ್ ಈ ಒಂದು ಡಾಕ್ಟರ್ ಹೇಳುವಂಥ ಮಾತುಗಳಿಂದನೇ 50% ಆ ಒಂದು ಪೇಷಂಟ್ಗಳು ಆರಾಮಾಗ್ತಿರ್ತಾರೆ. ಅದು ಮೆಡಿಕಲ್ ಎಜುಕೇಷನ್ ಪಾರ್ಟ್ ಮಾಡಬೇಕು, ಪೆಲಿಯೇಟಿವ್ ಕೇರ್ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು. ಇಂಡಿಯಾದೊಳಗೆ ಅದರ ಒಂದು ಕಲ್ಚರೇ ಇಲ್ಲ ಅಂತ ಕೂಡ ಆರ್ಟಿಕಲಲ್ಲಿ ಹೇಳುತ್ತೆ ಗೈಸ್. ನೆಕ್ಸ್ಟ್, AI ಇನ್ ಇಂಡಿಯಾ ಸ್ಟ್ರಾಟಜಿ ಮಸ್ಟ್ ಪ್ರಿಸೀಡ್ ಮಿಷನ್ ಅಂತ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಾರತದ ಹತ್ರ ಭಾಳ ಪೊಟೆನ್ಷಿಯಲ್ ಇದೆ. ಬಿಕಾಸ್ ಟೆಕ್ನಿಕಲ್ ಎಜುಕೇಷನ್ ಇಂಡಿಯಾ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಆ್ಯಂಡ್ ಟೆಕ್ ಸ್ವೇ ನೇಷನ್. ಇಟ್ ಈಸ್ a whole positioned to champion the inclusive and human critic approach in AI. Okay, artificial intelligence can bring lot of solution in India. ಭಾರತದೊಳಗಿರುವಂಥ ಅನೇಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ತಂದುಕೊಡ್ಬೋದು. ಇನ್ ಇಂಡಿಯಾ, ಅಪ್ರೋಚ್ ಟು AI is a fundamental question remain unresolved. What are our national priorities? No country have national priorities guys, and it's very difficult to make a national priority because whole lot of risks are involving in this artificial intelligence. Okay, the risk taking elements are very important. We are not so tech friendly, and our police system, our security system, our data saving system, these all are not up to the mark in this time. If we give too much importance to artificial intelligence, that is not
going to help for us, and in fact it can create problems in general. Okay, recently India's top 3 IT companies, TCS, Infosys and Wipro, shed nearly 65,000 jobs, and International Monetary Fund estimated that 26% of the India's workforce exposed to generative AI, with 12% at risk of displacement. Definitely people are losing job. Even Google announced that 9,000 workers they are going to remove from the company. AI initiative do not sufficiently address the employment transition, workforce planning or social protections. The absence of structured inputs from labor economies, civil society and workforce experts has limited the ambit of deliberation to technocratic concerns. Okay, addressing these gaps with the help of that AI, resilience in the social stability is very very important. Artificial intelligence can be create a lot of hubs, and it's important guys. It can play important role in policing, it can play important role in ಇವನ್ ಟ್ರಾಫಿಕ್ ಸಿಸ್ಟಮ್. ನಿಮಗೆ KAS ಎಕ್ಸಾಮ್ ಒಳಗೆ ಇದನ್ನು ಕ್ವಶನ್ ಕೇಳಿದರೆ. ಓಕೆ, ಹೆಂಗೆ ಭಾರತದ ಈ ಕರ್ನಾಟಕದ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಒಂದು ಟ್ರಾಫಿಕ್ ಸಮಸ್ಯೆಗೆ, ಟ್ರಾಫಿಕ್ ಪ್ರಾಬ್ಲಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಹೇಗೆ ಪರಿಹಾರವನ್ನು ತಂದುಕೊಡಬಹುದು ಅಂತ ನಿಮಗೆ ಪ್ರಶ್ನೆನ ಕೇಳಿದ್ದಾರೆ. ಅದರೊಳಗೆ ಈ ಆರ್ಟಿಕಲಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡ್ಬೋದು. ಜನರೇಟಿವ್ AI ವಿಚ್ ಇಸ್ ಚೇಂಜಿಂಗ್ ಆ್ಯಂಡ್ software that India needs to publish cabinet endorsed national AI strategy, and we need to even regulate, and we need to go ahead with this because we cannot avoid AI anymore, and we need to adapt for that. We need to study, we need to conduct research also on that. Taking the time to build democratic consensus and institutional architecture is a difficult road to take, but it will make India a genuine AI leader. Yes, our future lies in AI guys. That's why this article came, so it's important. Next, custodial deaths, police conviction remains zero in Tamil Nadu. ನೋಡಿ, ಕಸ್ಟೋಡಿಯಲ್ ಡೆತ್ಸ್ ಅಂದರೆ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಓಕೆ, ಐ ಥಿಂಕ್ ಫಸ್ಟ್ ಪೇಜ್ ಒಳಗೆ ಕೊಟ್ಟಿದ್ರು ಅನಿಸುತ್ತೆ ಕನ್ನಡ ಒಳಗೆ. ನೋಡಿ, ಕಸ್ಟೋಡಿಯಲ್ ಡೆತ್ ಈಸ್ ನಥಿಂಗ್ ಬಟ್ ಏನೋ ತಪ್ಪು ಮಾಡಿದಾರಂತೆ, ಜೈಲಿಗೆ ಕರ್ಕೊಂಬರೋದು, ಜೈಲಿಗೆ ಕರ್ಕೊಂಬಂದು ಅವ್ರನ್ನ ಈವನ್ ಕೋರ್ಟಿಗೆ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ಹೊಡೆದು ಸತ್ತೊಡಿಯೋದು. ಓಕೆ, ಲಾಟ್ ಆಫ್ ಪೀಪಲ್ ಆ್ಯಂಡ್ ಜೈಲೊಳಗೆ ಬಿದ್ದಾಗ ಅವ್ರು ಹಂಗಾಯಿತು ಹಿಂಗಾಯಿತು, ಅಲ್ಲಿ ಹೊಡೆದ್ವಿ ಇಲ್ಲಿ ಹೊಡೆದ್ವಿ, ಅದು ಆಯಿತು ಇದು ಆಯಿತು ಅಂತ ಏನೋ ಒಂದು ಹೊಡೆಯೋದು. ಆ್ಯಂಡ್ ಇನ್ ಇಂಡಿಯಾ ದ ನಂಬರ್ ಆಫ್ ದಿಸ್ ಕಸ್ಟೋಡಿಯಲ್ ಡೆತ್ ಕೇಸಸ್ ಆರ್ ಇನ್ಕ್ರೀಸಿಂಗ್, ಆ್ಯಂಡ್ ಯು ಕ್ಯಾನ್ ಸಿ ದಟ್ Uttar Pradesh is having 2,630 most killed people are definitely in Uttar Pradesh, because people are also like that. Maharashtra 888 and West Bengal 935. Tamil Nadu is having 490 this custodial deaths. Okay, that is a huge number guys. ಇವ್ರು ರಿಪೋರ್ಟ್ ಆಗಿದ್ದು, ಆ ರಿಪೋರ್ಟ್ ಆಗದೆ ಇರೋದು ಓನ್ಲಿ ಗಾಡ್ ನೋಸ್ ಹೌ ಮೆನಿ ಪೀಪಲ್ ಆರ್ ಡೈಯಿಂಗ್, ಆ್ಯಂಡ್ ನೋ ಅಥಾರಿಟಿ ಶುಡ್ have that much power to kill anybody, and custodial deaths is remained one of the definitely priority things to look after in India, because India is emerging, but at the same time so many issues are there. Are gig workers part of India's labor data anta prashne ide guys. You all know that gig workers bill, Karnataka is the first state to introduce as well. Gig workers andre yaru? ಸೊ ಈ ಒಂದು ಅಸಂಘಟಿತ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರು, ಸ್ವಿಗ್ಗಿ, ಝೊಮ್ಯಾಟೊ, ಓಕೆ, ವಾಟ್ ಎವರ್ ವರ್ಕರ್ ಹೂ ಈಸ್ ನಾಟ್ ಹ್ಯಾವಿಂಗ್ ಅ ಮಂತ್ಲಿ ಸ್ಯಾಲ್ರಿ, ಮೀನ್ಸ್ ಪರ್ಟಿಕ್ಯುಲರ್ ಇಷ್ಟೇ ಸ್ಯಾಲ್ರಿ ನಿಮಗೆ ಮಂತ್ಲಿ ಅಂತ, ಜಸ್ಟ್ ಲೈಕ್ ಗೌರ್ಮೆಂಟ್ ಎಂಪ್ಲಾಯ್ ಅಷ್ಟು ಸ್ಯಾಲ್ರಿ ಇಲ್ಲದೆ ಇರೋರು, ಪೇಡ್ ನ್ಯೂಸ್ ಇಲ್ಲದೆ ಇರೋರು, ಅವ್ರಿಗೇನು ಬೇಕಾದಾದ್ರೂ ದುಡಿಲೇಬೇಕು, ದುಡಿದ್ರೆ ಮಾತ್ರ ದುಡ್ಡನ್ನು ತೆಗೆದುಕೊಳ್ಳೋರು, ಸ್ಮಾಲ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡೋರಾಗಿರ್ಬೋದು, ಇವ್ರಿಗೆಲ್ಲ ಏನು ಕರಿತೀವಿ, ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಸಿ, ಗಿಗ್ ವರ್ಕರ್ಸ್ ವರ್ ಫಸ್ಟ್ incorporated into the legal framework through the code social security code 2020 ಅದರೊಳಗೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ನೀತಿ ಆಯೋಗ್ 2022 ರಿಪೋರ್ಟ್, ಇಂಡಿಯಾಸ್ ಬೂಮಿಂಗ್ ಗಿಗ್ ಆ್ಯಂಡ್ platform economy, the gig workers are expected to reach to 23.5 million by 2029-30, because unemployment rate have been increasing day by day guys, and that's why even gig worker strength also may increase, no doubt in that. Unlike the traditional self-employment, gig workers is shaped by platforms, algorithms performed across multiple apps, and are mostly task based rather than time bound. Workers have no stable
contract and often rely on digital reach. Okay, it's important guys. Gap in labor classification, yes, working and non-working ಅಷ್ಟೇ ಅಲ್ಲ, ಇವು ಫಾರ್ಮಲ್ ವರ್ಕರ್ಸ್ ಅಂಡ್ ಇನ್ಫಾರ್ಮಲ್ ವರ್ಕರ್ಸ್ ಇವ್ರಿಗೂ ಕೂಡ ಸೇಫ್ಟಿ ಮೆಜರ್ಸ್ನ ಇನ್ಕ್ಲೂಡ್ ಮಾಡಲೇಬೇಕು ಅಂತ ಆರ್ಟಿಕಲಲ್ಲಿ ಇದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ ಹಿಂದೂನಲ್ಲಿ, ಇದು ಕನ್ನಡ ಪೇಪರ್ ಒಳಗೂ ಬಂದಿತ್ತು. ಹೌ ಡಿಡ್ ಇಂಡಿಯನ್ ಯೂನಿವರ್ಸಿಟೀಸ್ ಫೇರ್ ಆನ್ ದ QS ರ್ಯಾಂಕಿಂಗ್ ಲಿಸ್ಟ್? ಸಿ, ಔಟ್ ಆಫ್ 100 ಯೂನಿವರ್ಸಿಟೀಸಲ್ಲಿ, ಜಗತ್ತಿನ ಮೋಸ್ಟ್ ಪವರ್ಫುಲ್ ಯೂನಿವರ್ಸಿಟಿಗಳಲ್ಲಿ ಇಂಡಿಯಾದ ಒಂದೇ ಒಂದು ಯೂನಿವರ್ಸಿಟಿ ಕೂಡ ಸ್ಥಾನ ಪಡೆದಿಲ್ಲ. ಓಕೆ, ಆ್ಯಂಡ್ 123 ರ್ಯಾಂಕ್ ಒಳಗೆ ಡೆಲ್ಲಿ ಯೂನಿವರ್ಸಿಟಿ ಬಂದಿದೆ, 123 ರ್ಯಾಂಕಿಗೆ ಹೋಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ನಾವು ಪ್ರೋಗ್ರೆಸ್ ಮಾಡಿದ್ದೀವಿ, ನಮ್ಮ ಯೂನಿವರ್ಸಿಟಿಗಳು ಹೆಚ್ಚಿಗೆ ಈ ವರ್ಷ ಬಂದಿದ್ದಾವೆ. ಓನ್ಲಿ ರೀಸನ್ ಈಸ್ ದ ರಿಫಾರ್ಮ್ಸ್ ವಿಚ್ ಆರ್ ಟೇಕನ್ ಪ್ಲೇಸ್, ಲೈಕ್ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತಾರೆ. ಬಟ್ ಲಾಟ್ ಆಫ್ ಕಂಪ್ಲೇಂಟ್ಸ್ ಆನ್ ನ್ಯೂ ಎಜುಕೇಷನ್ ಪಾಲಿಸಿ ಗೈಸ್. ಓಕೆ, QS, ಯು ಕ್ಯಾನ್ ಸ್ಪೆಲ್ ದಿಸ್ ಹವೆವರ್ ಯು ವಾಂಟ್. QS ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಸ್ಪೆಲ್ ಇಟ್. A company specializing higher education analysis based on UK. India universities have more than 50% support in top 1500. The highest rank among Indian universities are IIT Delhi, rank 123, and closely followed by IIT Bombay, IIT Madras, IIT Kharagpur, and IISc Bangalore. It means what? ಓಕೆ, ಇಲ್ಲಿ ಓದೋರಿಗೆ ಹೆಚ್ಚಿಗೆ ಜಾಬ್ ಸಿಗ್ತಾವನ್ನೋ, ಕ್ವಾಲಿಟಿ ಆಫ್ ಎಜುಕೇಷನ್, ನಂಬರ್ ಆಫ್ ಟೀಚರ್ಸ್ ಅಕಾರ್ಡಿಂಗ್ ಟು ಸ್ಟೂಡೆಂಟ್ಸ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಆ್ಯಂಡ್ ಈವನ್ ಹೈಯರ್ ಎಜುಕೇಷನ್ ಎಜುಕೇಷನ್ ಇಂಪ್ರೂವ್ಡ್, ಇಲ್ಲಿ ಇಂಪ್ರೂವ್ ಆಗಿದ್ದಾರೆ ಅಂತ ಕೂಡ ಕೇಳ್ತಿದ್ದಾರೆ. ಆ್ಯಂಡ್ ಅದಕ್ಕೇ ಇದು ಬಂದಿದೆ ಅಂತ ಹೇಳ್ತಿದ್ದಾರೆ, ರ್ಯಾಂಕ್ ಒಳಗೆ ಇಷ್ಟಾದರೂ ಬಂದಿದೆ. ವಾಟ್ ಆರ್ ದ ಪ್ಯಾರಾಮೀಟರ್ಸ್, ಕ್ರೈಟೀರಿಯಾ ಏನೇನು ಇದಕ್ಕೆ? 2026 ರ್ಯಾಂಕಿಂಗ್ ಈಸ್ ಬೇಸ್ಡ್ ಆನ್ ದ whole range of parameters which includes the learning environment on a campus. Okay, ಎಂಥ ಎನ್ವೈರ್ಮೆಂಟ್ ಇದೆ, ಅಕಾಡೆಮಿಕ್ ರೆಪ್ಯುಟೇಷನ್ 30% ಮ್ಯಾಟ್ರ್ ಆಗುತ್ತೆ, ಇಂಪ್ಯಾಕ್ಟ್ಫುಲ್ ರಿಸರ್ಚ್, ಓಕೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ, ಆ್ಯಂಡ್ 20%, ಆ್ಯಂಡ್ ಇಂಟರ್ನ್ಯಾಷನಲ್ ರಿಸರ್ಚ್ ನೆಟ್ವರ್ಕ್ 5%, ಡೈವರ್ಸಿಟಿ, ಸ್ಟೂಡೆಂಟ್ ಡೈವರ್ಸಿಟಿ also important, and student and teacher ratio is important, and while student placement for 5% and campus sustainability is 5%. ನೋಡಿ, ಇವನ್ ವಿದೇಶದಿಂದ ಆ ಯೂನಿವರ್ಸಿಟಿಗಳಿಗೆ ಬೇರೆ ಕಡೆಯವರು ಎಷ್ಟು ಜನ ಕಲೀಲಿಕ್ಕೆ ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಭಾರತಕ್ಕೆ ಯಾರು ಬರ್ತಾರೆ ಈಗಿನ ಕಾಲದೊಳಗೆ? ಅವಾಗ 40 ಇದ್ದಾಗ ಒಂದು ಬೇರೆ ಇತ್ತು, ಬಟ್ ಈಗ ಯಾರೂ ಬರ್ತಾ ಇಲ್ಲ. ದಟ್ಸ್ ವೈ ಇನ್ ದಿ QS ರ್ಯಾಂಕಿಂಗ್, ದಟ್ ರ್ಯಾಂಕಿಂಗ್ ಈಸ್ ಗೋಯಿಂಗ್ ಇಯರ್ ಬೈ ಇಯರ್ ಗೈಸ್. ಓಕೆ, ಸೊ ಯಾವ್ಯಾವ ಯೂನಿವರ್ಸಿಟಿಗಳ ಒಂದು ರ್ಯಾಂಕಿಂಗ್ ಇದೆ ಅದನ್ನು ನಾನು ಹೇಳಿದ್ನಲ್ವ, ಅದನ್ನು ಒಂದು ಕಡೆ ಬರ್ಕೋರಿ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ದೇರ್ ಈಸ್ ಅ ಇಂಪ್ರೂವ್ಮೆಂಟ್ ಬಿಕಾಸ್ ಆಫ್ ವೇರಿಯಸ್ ಪಾಲಿಸೀಸ್ ವಿಚ್ ಗೌರ್ಮೆಂಟ್ ಹ್ಯಾಸ್ ಟೇಕನ್. ಓಕೆ, ಸೊ ಅದು ಒಂದು ನಿಮಗೆ ಇಂಪಾರ್ಟೆಂಟ್ ಇದ್ದಿದ್ದು. ಇಷ್ಟು ಆರ್ಟಿಕಲ್ಸು ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಂಪಾರ್ಟೆಂಟ್ ಬಂದಿತ್ತು ಗೈಸ್. ಹಾಂ, ಇಲ್ಲಿ ಇನ್ನೊಂದು, ನೋ ಲಿಂಕ್ ಬಿಟ್ವೀನ್ COVID-19 ಆ್ಯಂಡ್ ವ್ಯಾಕ್ಸಿನ್ ಇನ್ ಸಡನ್ ಡೆತ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಹೇಳಿದ್ದಾರೆ. ಓಕೆ, ಫೈನ್. ಓಕೆ, ನೆಕ್ಸ್ಟ್, ಹೈಕೋರ್ಟ್ ಆಸ್ಕ್ ಸೆಂಟರ್ ಟು ಅಪ್ಡೇಟ್ RTI ರೂಲ್ಸ್ ಫಾರ್ ಡಿಜಿಟಲ್ ಫಾರ್ಮ್ಯಾಟ್ಸ್. ನೋಡಿ, RTI ಅಂದರೆ ಏನು? ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಯಾವ ವರ್ಷ ಇದು ಜಾರಿಗೆ ಬಂತು ನನಗೆ ಹೇಳಬೇಕು. RTI ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ವಿಚ್ ಇಯರ್? ನೋಡಿ, ನೀವು ನೋಡೋರು ಕಂಪ್ಲೀಟಾಗಿ ಆರ್ಟಿಕಲ್ ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲ ವಿಷಯಗಳನ್ನು ನೋಡಿರಿ. ಸುಮ್ಮನೆ ಮ್ಯಾಗಿಂದ ಇದೊಂದು ಪಾಯಿಂಟ್ ನೆನಪು ಹಾಕಿಸಿಂದ RTI ಅಂತ ಬರೆದ್ರೆ ಉಪಯೋಗ ಆಗೋದಿಲ್ಲ ಗೈಸ್. ಓಕೆ, ಇಲ್ಲಿವರೆಗೂ 10 ರೂಪೀಸ್ ಕೊಟ್ಟು ನೀವು ಪೋಸ್ಟ್ ಆಫೀಸ್ ಮೂಲಕ ಕೊಂಡ್ಕೋಬೋದಾಗಿತ್ತು, ಮೀನ್ಸ್ ತರಿಸ್ಕೋಬೋದಾಗಿತ್ತು ಈ ಒಂದು RTI ರಿಪೋರ್ಟ್. ಸರ್ಕಾರದ ಯಾವುದೇ ವಿಷಯವನ್ನು ಕುರಿತು ನೀವು ಬೇಕಂದರೆ ಇನ್ಫಾರ್ಮೇಷನ್ ಕೇಳ್ಬೋದು. ಅದು ಇಂಡಿವಿಜುವಲ್ ಆಗಿರ್ಬೋದು, ಸಂಸ್ಥೆದು ಆಗಿರ್ಬೋದು, ಮಿನಿಸ್ಟ್ರಿದು ಆಗಿರ್ಬೋದು, ಚೀಫ್ ಮಿನಿಸ್ಟ್ರು ಆಗಿರ್ಬೋದು, ಪ್ರೈಮ್ ಮಿನಿಸ್ಟ್ರು ಆಗಿರ್ಬೋದು. ಆಲ್ ಕಮ್ಸ್ ಅಂಡರ್ ದಿಸ್. ಇದು ಜನರಿಗೆ, ಸಾಮಾನ್ಯ ಜನರಿಗೆ ಕೊಟ್ಟಂಥ ಒಂದು ಅಧಿಕಾರ. ಸರ್ಕಾರದೊಳಗೆ ಏನೇನು ನಡೀತಾ ಇದೆ, ಅದಕ್ಕೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅನ್ನುವಂಥ ಪೂರ್ತಿ ಒಂದು ಇನ್ಫಾರ್ಮೇಷನನ್ನು ಯಾವುದೇ ಒಬ್ಬ ಸಿಟಿಜನ್ ಬೇಕು ಅಂದರೆ ತರಿಸ್ಕೋಬೋದು. ಅದು ರೈಟ್ ಟು ಇನ್ಫಾರ್ಮೇಷನ್ ಮೂಲಕ. ಇದು ಭಾರತದೊಳಗೆ ಟು ರಿಮೂವ್ ದ ಕರಪ್ಷನ್, ಟು reduce the corruption, the RTI Act has brought. Okay, it came into force, and ಇವತ್ತು ಆನ್ಲೈನ್ ಕೂಡ ಮಾಡ್ತಿದ್ದಾರೆ. ಇಟ್ ಈಸ್ ನೆಸಸರಿ ಆಲ್ಸೋ, ಅಕಾರ್ಡಿಂಗ್ ಟು ಟೈಮ್ ದೇ ಹ್ಯಾವ್ ಟು ಅಪ್ಡೇಟ್, ಆ್ಯಂಡ್ ದಟ್ಸ್ ವಾಟ್ ದೇ ಆರ್ ಡೂಯಿಂಗ್ ಇಟ್. ಓಕೆ, ನೆಕ್ಸ್ಟ್, Axiom 4 trip to the ISS, International Space Station, will provide a valuable input for Gaganyaan mission ISRO. Okay, this is important guys, and Shubhanshu Shukla, and he is talking about India is having bright future for
this space, and definitely these are the symbolic items designed in National Institute of Design in Ahmedabad and reflecting whole lot of usefulness. The journey abroad, the ISS not only celebrates India's first artistic legacy but also honors the generation of artisans who continue to keep these traditions alive. ಓಕೆ, ಮುಂದೆ ಇಂಡಿಯಾಕ್ಕೆ ಭಾಳ ಒಳ್ಳೆಯದಾಗೋದಿದೆ ಆ್ಯಂಡ್ ವಿ ವಿಲ್ ವರ್ಕ್ ಆನ್ ದಿಸ್ ಅಂತ ಕೂಡ ಹೇಳ್ತಿದ್ದಾರೆ. ಯಾವ ಮಿಷನ್ ಅಡಿಯಲ್ಲಿ ಕಳಿಸಿದ್ದು ಅಂತ ನೀವು ನೆನಪಿಟ್ಕೊಂಡ್ರೆ ಸಾಕು ಗೈಸ್. ಓಕೆ, ನೆಕ್ಸ್ಟ್, ಸೆಂಟರ್ ಗಿವ್ಸ್ ಗ್ರೀನ್ ಸಿಗ್ನಲ್ಸ್ ಟು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ. ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು, ಅದು ಮಾಡಬೇಕಂತಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ದೇ ಕ್ಯಾನ್ ವರ್ಕ್ ಆ್ಯಂಡ್ ಭಾಳ ಜನ ಮಹಿಳೆಯರಿಗೆ, ಮಕ್ಕಳಿಗೆ ಅವರು ಏನು ಅವ್ರ ಸೇವೆನ ತಲುಪಿಸ್ಬೇಕಂತಾರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತಾರೆ, ಅಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಅಂತ ಇದೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೂಡ ಹೇಳಿದೆ. ಓಕೆ, ಸೊ ದಟ್ ಈಸ್ ವಾಟ್ ಆಲ್ ಅಬೌಟ್ ಟುಡೇಸ್ ನ್ಯೂಸ್ ಪೇಪರ್. ಎಸ್, ದಲೈ ಲಾಮಂದಂತೂ ನಾನು ಆಲ್ರೆಡಿ ಹೇಳಿದ್ದೀನಿ ಗೈಸ್. ಕನ್ನಡ ಪೇಪರ್ ಒಳಗೆ ಏನು ಹೇಳಿದಿಲ್ಲ ದ್ಯಾಟ್ ಈಸ್ ಇಟ್. ಹಿಂದೂನೊಳಗೂ ಕೂಡ ಸೇಮ್ ರಿಪೀಟ್ ಆಗಿದೆ. ಹಮಾಸ್ ಯಾವ ಒಂದು ರೀಜನ್ ಒಳಗೆ ಇರೋದು? ಗಾಜಾ ಸ್ಟ್ರಿಪ್. ಓಕೆ, ಸೊ ಹಮಾಸ್ ಈಸ್ ಅ ಪೀಪಲ್. ಓಕೆ, ರೀಸೆಂಟ್ಲಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದು ಇವರೇನೆ ಆ್ಯಂಡ್ ಇಟ್ ಈಸ್ ಬ್ಯಾಕ್ಡ್ ಬೈ ಅಮೇರಿಕಾ ಗೈಸ್. ದೀಸ್ ಆರ್ ದ ಹಿಂದೂ ಆರ್ಟಿಕಲ್ ಆಫ್ ಟುಡೇಸ್ ನ್ಯೂಸ್ ಪೇಪರ್. ಐ ಹೋಪ್ ನಿಮಗೆ ಇವೆಲ್ಲ ಅರ್ಥ ಆಗಿದ್ದಾವೆ ಅಂತ. ಈಗ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರೆಲ್ಲ ಮುಂದೆ ಬರುವಂಥ PSI ಎಕ್ಸಾಮ್ಗೆ ಓದ್ತಿದ್ದೀರಾ ಆ್ಯಂಡ್ ESI ಎಕ್ಸಾಮ್ಗೆ ಓದ್ತಿದ್ದೀರಾ, ಎನಿ ಕಾಂಪಿಟೇಟಿವ್ ಎಕ್ಸಾಮ್, ನೀವು ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ಬೋದು ಗೈಸ್. ಆ್ಯಂಡ್ ಒಂದು ಬುಕ್ ಚೆನ್ನಾಗಿದೆ, ಈ ಪುಸ್ತಕನ ಒಮ್ಮೆ ಓದಿ ನೋಡ್ರಿ. ಒಂದೇ ಒಂದು ಆರ್ಟಿಕಲ್ನ ಓದಿ ನೋಡ್ರಿ, ನಿಮ್ಮ ಫ್ರೆಂಡ್ ಹತ್ರ ಇದ್ದರೆ ಒಂದೇ ಪ್ರಬಂಧನ ಓದಿ ನೋಡಿ. ಸೋ ಮಚ್ ಆಫ್ ಎಫರ್ಟ್ ಹಾಕಿ, ಮಾಡರ್ನ್ ಟೈಮಲ್ಲಿ ಮೈಂಡ್ ಮ್ಯಾಪ್ ಹಾಕಿ. ಓಕೆ, ಸೊ ಹೊಸ ರೀತಿಯ ಪ್ರಬಂಧಗಳನ್ನ 50 ಪ್ರಬಂಧಗಳನ್ನ ರಚನೆ ಮಾಡಿದಂಥ ಬುಕ್ ಇದೆ. ನೀವು ಯಾವುದರೇ ಎಕ್ಸಾಮ್ ಬರೀರಿ, ಅದಕ್ಕೆ ಉಪಯೋಗ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಯಾರಿಗೆ ಪುಸ್ತಕ ಬೇಕು ಅನಿಸುತ್ತೆ ಈ ನಂಬರ್ಗೆ ನಿಮ್ಮ ಅಡ್ರೆಸ್ನ ಕಳಿಸ್ಬೋದು ಆ್ಯಂಡ್ ಇದ್ರ ಉಪಯೋಗ ತಗೊಳ್ರಿ. ಯಾರೂ ಕೂಡ ಎಕ್ಸಾಮ್ ಬರಲಿ, ಕಾಲ್ಫಾರ್ಮ್ ಆಗಲಿ, ಆಮೇಲೆ ತೊಗೋತೀನಿ ಅಂತ ವಿಚಾರ ಮಾಡಬೇಡ್ರಿ. ಎದಕ್ಕಂದ್ರೆ ಲಾಸ್ಟ್ ಟೈಮ್ ನನ್ನ ಜೊತೆ ಜಗಳನೂ ಆಗ್ಯಾವ ಇದ್ರ ಸಂಬಂಧ. ಸರ್ ಇವತ್ತೇ ಕಳಿಸ್ರಿ, ಸ್ಪೀಡ್ ಪೋಸ್ಟಿಂದ ಕಳಿಸ್ರಿ, ಅದರಿಂದ ಕಳಿಸ್ರಿ. ನೋ ಗೈಸ್, ಅವತ್ತು ಕಳಿಸಿದ್ರೆ ನಿಮ್ಗೆ ಆಗೋದಿಲ್ಲ. ಈ ಪುಸ್ತಕನ ನೀವು ಕರೆಕ್ಟಾಗಿ ಓದಲಿಕ್ಕೆ 3 ತಿಂಗಳು ಬೇಕು. ನಾನು ಹೇಳಿರುವಂಥ ಆ್ಯಂಗಲ್ಸ್, ಡೈಮೆನ್ಷನ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಹಿಡಿಯುತ್ತೆ. 50 ಪ್ರಬಂಧಗಳಿದ್ದಾವೆ, ಇನ್ಕ್ಲೂಡಿಂಗ್ ಒಳ ಮೀಸಲಾತಿ, 3 ಶಿಕ್ಷಣ ನೀತಿ ಆಗಿರ್ಬೋದು, ಓಕೆ, ಡಿಜಿಟಲ್ ಅರೆಸ್ಟ್ ಆಗಿರಬಹುದು, ಆ್ಯಂಡ್ ಹೋಲ್ ಲಾಟ್ ಆಫ್ ಥಿಂಗ್ಸ್. 50 ಟಾಪಿಕ್ಸ್ಗಳನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಒಂದು ಮುಂಬರುವಂಥ ಎಕ್ಸಾಮಲ್ಲಿಗೆ ಇದೇ ಪುಸ್ತಕದೊಳಗಿರುವಂಥ ಟಾಪಿಕ್ನು ಕೇಳ್ಬೋದು, ಅಥವಾ ಬೇರೆ ಟಾಪಿಕ್ನ ಕೇಳಿದರೂ ಕೂಡ ಐ ಆಮ್ ಶ್ಯೂರ್ ನಿಮ್ಮ ಹತ್ರ 550 ಎಸ್ಸೆ ಅಂದರೆ 500 ಪಾಯಿಂಟ್ಸ್ನ ಉಪಯೋಗ ಮಾಡಿ, ಡೇಟಾನ ಉಪಯೋಗ ಮಾಡಿ, ಯು ಕ್ಯಾನ್ ರೈಟ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಎಸ್ಸೆ. ಸೊ ಅದಕ್ಕೇ ಪುಸ್ತಕ ತಗೊಳ್ಳೋಕ್ಕೆ ಲೇಟ್ ಮಾಡಬೇಡ್ರಿ. ಈವನ್ ಟ್ರಾನ್ಸ್ಲೇಷನ್ ಪುಸ್ತಕ ಕೂಡ ಬರ್ತಾ ಇದೆ. ಇನ್ನೊಂದು ತಿಂಗಳೊಳಗೆ ಈ ಪುಸ್ತಕ ರೆಡಿಯಾಗಿರುತ್ತೆ, ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ. ಅಲ್ಲಿವರೆಗೂ ಎಸ್ಸೆನ ತಗೊಳ್ರಿ, ಅದನ್ನು ಓದ್ರಿ. ಆ್ಯಂಡ್ ಇದರದ ಹಲವಾರು ವಿಶೇಷತೆಗಳು ಕೂಡ ಇದ್ದಾವೆ. ಪ್ಲೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಓಕೆ, ಫಾರ್ ದ ಬುಕ್. ಆ್ಯಂಡ್ ಯಾರೆಲ್ಲ PSI ESI ಎಕ್ಸಾಮ್ಗೆ ಓದ್ತಿದ್ದೀರಾ, ನೆಕ್ಸ್ಟ್ ಬರುವಂಥ PSI ESI ಎಕ್ಸಾಮ್ ಕ್ಲಾಸ್ ತೊಗೋಬೇಕಿತ್ತು, ಏನಾದರೂ ಟ್ರಾನ್ಸ್ಲೇಷನ್ ಕಲಿಬೇಕಿತ್ತು, ಅದು ಮಾಡಬೇಕಿತ್ತು ಅಂದರೆ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಈಸ್ ರೈಟ್ ಟೈಮ್. ನಿಮ್ಮ ಸಂಬಂಧನೇ ಈ ಒಂದು ರಿಕ್ರೂಟ್ಮೆಂಟ್ನ ಹೋಲ್ಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ರಿ. ಆ ಪಾಸಿಟಿವ್ ಒಳಗೆ ತೊಗೊಳ್ರಿ. ಆ್ಯಂಡ್ ಜುಲೈ 10th ಧಾರವಾಡದ ಕಲ್ಯಾಣ ನಗರದೊಳಗಿರುವಂಥ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಆಫ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ. ಆ್ಯಂಡ್ ಕನಮಡಿ ಇನ್ಸ್ಟಿಟ್ಯೂಟ್, KANAMADI, ಕನಮಡಿ ಇನ್ಸ್ಟಿಟ್ಯೂಟಲ್ಲಿ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ. ನೀವು ಯಾರೋ ಆನ್ಲೈನ್ ಜಾಯ್ನ್ ಆಗೋರಿದ್ದೀರಿ, ಯು ಕ್ಯಾನ್ ಟೇಕ್ ಆನ್ಲೈನ್ ಅಡ್ಮಿಷನ್ ಗೈಸ್. ಯಾರೋ ಆಫ್ಲೈನ್ ಜಾಯ್ನ್ ಆಗೋರಿದ್ದೀರಿ, ಬಂದು ಆದಷ್ಟು ಬೇಗ ಅಡ್ಮಿಷನ್ ಮಾಡಿರಿ. ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ. ಇಲ್ಲಿ 20 ಎಸ್ಸೇಸ್ಗಳನ್ನ ಹೇಳ್ಕೊಡ್ಲಾಗುತ್ತೆ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ಲಾಗುತ್ತೆ, ಪ್ರಿಸೈಸ್ ರೈಟಿಂಗ್ ಕೂಡ ಹೇಳ್ಕೊಡ್ಲಾಗುತ್ತೆ. 50 ಮಾರ್ಕ್ಸಿನ ಒಂದು ಪೇಪರ್ 1 ಏನಿರುತ್ತೆ ಅದ್ರ ಮೇಲೆ ಏನೂ ಭಯ ಉಳಿದೇ ಇರೋ ಹಾಗೆ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಆ್ಯಂಡ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಫ್ ಯು ನೀಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಆ್ಯಂಡ್ ಯಾರ್ಯಾರು ಅಡ್ಮಿಷನ್ ತೊಗೋತೀರಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಟೆಲ್ ಮೀ ಆ್ಯಂಡ್ ಸೆಂಡ್ ಒನ್ SMS ಬಿಕಾಸ್ ಐ ಮೇಡ್ ಸಪ್ರೇಟ್ ಗ್ರೂಪ್ ಫಾರ್ ಎವ್ರಿ ಕ್ಲಾಸ್ ಆ್ಯಂಡ್ ಐ ವಿಲ್ ಆ್ಯಡ್ ಟು ದ್ಯಾಟ್
ನಿಮ್ಮ ನಂಬರ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಯಾರಿಗೆ ಪುಸ್ತಕ ಬೇಕು, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಹೇಳಿ, ಒಳ್ಳೇದು ಅನಿಸಿದರೆ ಹೇಳಿ ಫ್ರೆಂಡ್ಸ್, ಅದರೊಳಗೆ ಏನಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಗ್ಗೆ ಅನಿಸಿಕೆನ ಹೇಳೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.